ನಮಸ್ಕಾರ. ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ಕನ್ನಡ ಜನಪದ ಪರಿಷತ್ ಕುಕನೂರು ಘಟಕದ ವತಿಯಿಂದ ಜಾನಪದ ಸಂಭ್ರಮ ಹಾಗೂ SP ವರದರಾಜು ಪ್ರಶಸ್ತಿ ಪುರಸ್ಕೃತ ರಂಗಕರ್ಮಿ ಬಾಬಣ್ಣ ಕಲ್ಮನಿ, ಹಿರಿಯ ನಾಗರಿಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ಕೊಟ್ರಪ್ಪ ಮುತ್ತಾಳ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ಜನಪದ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ S ಬಾಲಾಜಿ, ಕುಕನೂರು ಅನ್ನದಾನೇಶ್ವರ ಶಾಖಾ ಮಠದ ಶ್ರೀ ಮಹಾದೇವ ದೇವರು, ಕನ್ನಡ ಜನಪದ ಪರಿಷತ್ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೊಂಡಬಾಳ್, ಕಜಪ ಜಿಲ್ಲಾ ಕಾರ್ಯದರ್ಶಿ ಉಮೇಶ್ ಬಾಬು ಸುರ್ವೆ, ಕನ್ನಡ ಜನಪದ ಪರಿಷತ್ ರಾಮನಗರ ಜಿಲ್ಲಾ ಕಾರ್ಯದರ್ಶಿ ಕಾಂತಪ್ಪ ಕೇಸಿ, ಕುಕನೂರು ತಾಲೂಕಾಧ್ಯಕ್ಷ ಮುರಾರಿ ಭಜಂತ್ರಿ, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ರಾಮಣ್ಣ ಭಜಂತ್ರಿ, ವೀರಣ್ಣ ವಾಲಿ, ಆನಂದ್ ಉಳ್ಳಾಗಡ್ಡಿ, ಹನುಮಂತಪ್ಪ ಜಳಕಿ, GK ಲಾಳಗೌಡ್ರ, ಗುರುಪಾದ್ ಗೌಡ ಸುಡಿ, ರಮೇಶ್ ಗಜಕೋಶ್, ರಮೇಶ್ ಬನ್ನಿಗೋಳ, ಅಕ್ಷತಾ ಬಣ್ಣದಬಾವಿ, ಪ್ರಭುರಾಜ್ ಹಳ್ಳಿ, ಮಹಾಂತೇಶ್ ಜಂಗಲಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ಡಾಕ್ಟರ್ S ಬಾಲಾಜಿ ಅವರು ರಾಜ್ಯದಲ್ಲಿ ತಮ್ಮ ಕನಸಿನ ದೂರದೃಷ್ಟಿ ಏನಾದರೂ ಇಲ್ಲಿ ಒಂದು ನೆಸೆಸರಿ ತಂದೆ, ಏನಾದರೂ ಒಂದು ಯಾರು ಕಾರಣವಾಗಿ ನೋಡ್ಕೊಂಡೈತೆ, ಏನಾದರೂ ಒಂದು ಈ ಉಳಿಕೆ ಮಾಡಬೇಕು, ಬಳಸಬೇಕು, ಬಳಕೆ ಮುಂದಿನ ಪೀಳಿಗೆಗೆ ತಲುಪಬೇಕನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಈ ಕನ್ನಡ ಜಾನಪದ ಪರಿಷತ್ ಹುಟ್ಟಾಗಿಲ್ಲ. ಪ್ರಪ್ರಥಮವಾಗಿ ನಮ್ಮ ಈ ಹೊಸ ತಾಲೂಕಿನ ಕುಕನೂರಿನ ಎಲ್ಲ ಜಾನಪದ ಕಲಾವಿದರ ಪರವಾಗಿ ಧನ್ಯವಾದ ಅರ್ಪಿಸ್ತೀನಿ. ನಮ್ಮ ದೇಶದಲ್ಲಿ ಜಾನಪದ ಯಾವತ್ತೂ ಜಾನಪದ ಕಲಾವಿದರು ಪ್ರಥಮವಾಗಿ ಹುಟ್ಟಿದ್ದೇ ಮಾತೇ ಇಲ್ಲ, ಯಾವಾಗ ಲಿಪಿ ಇಲ್ಲ, ಯಾವಾಗ ನುಡಿ ಇಲ್ಲ ಅಂತ ನಾವು ಹೇಳೋಕೆ ಆಗಲ್ಲ. ಯಾವುದು ಲಿಪಿ ಇಲ್ಲ, ಯಾವಾಗ ಓದಿ ಬರೆದವರಿಲ್ಲ, ಅಂಥವರಿಂದ ಎಷ್ಟೋ ಜಾನಪದ ಕಲೆಗಳು ನಮ್ಮ ಕೈಗೆ ಸಿಗಲಾರ್ದಾಗ ಯಶಸ್ವಿಗಳು. ಅದಕ್ಕೆ ಇದು ಆಗಬಾರ್ದು ಅನ್ನೋ ಒಂದು ಕನಸಿನ ಒಂದು ಇಚ್ಛಾಶಕ್ತಿ ಅವರ ಯುವಕರಾಗಿ PhD ಪದವೀಧರರಾಗಿ ಈ ಕಲಬುರಗಿ ಜಿಲ್ಲೆ ಬೀದರ್ವರೆಗೆ ಅವರು ತಮ್ಮ ಒಂದು ಕಾರ್ಯಾಚರಣೆ ಮಾಡಿ ಅಲ್ಲಿಂದ ಈ ಕನ್ನಡ ಜಾನಪದ ಪರಿಷತ್ತಿನ ಬಗ್ಗೆ, ಕನ್ನಡಿಗರ ಬಗ್ಗೆ, ಕನ್ನಡ ಜಾನಪದ ಉಳಿಬೇಕು ಅನ್ನೋ ಒಂದು ಅಭಿಲಾಷದಿಂದ ಏನು ಒಂದು ಕಾರ್ಯಕ್ರಮ ಹಾಕೊಂಡ್ರು. ಈ ಪ್ರಪ್ರಥಮವಾಗಿ ಕುಕನೂರು ಮತ್ತು ಯಲಬುರ್ಗಿ ವಿಭಜಿತ ತಾಲೂಕುಗಳಿಗಿಂತ ಮುಂಚೆ ನಮಗೆ ನಮ್ಮ ಜಿಲ್ಲಾಧ್ಯಕ್ಷ ಮಂಡಳ ಅವರು ಅಧ್ಯಕ್ಷ ಮಾಡಿದರು. ತದಾದ ನಂತರ ನಾನು ನಮ್ಮ ಮುರಾರಿ ಸರ್ ಗ್ರಾಮೀಣ ಮಟ್ಟದ ಮಾಡೋಣ ಅಂತೇಳಿ ಹಿರಿಯ ಬಿಟ್ಟು ಹೋಗೋದ್ರಿಂದ ನಾವು ಇದು ಮಾಡಿದ್ವಿ. ಇಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ದೂರದರ್ಶಿ ಆಲೋಚನೆ ಮಾಡಿ ಬೇಡ ನೀನು ತಾಲೂಕಾಧ್ಯಕ್ಷ ಯೋಜನೆ ಮಾಡಿದ್ರು. ಅದಕ್ಕೆ ನಾನು ಬಹಳ ಗೌರವಿಸ್ತೀನಿ. ಅದೇ ಥರ ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರಾದಂಥ ರಮಣ ಭಜಂತ್ರಿ ಅವರು, ಚಿಕ್ಕಪ್ಪ ಹಾಗೂ ಈ ಜಾನಪದ ಪರಿಷತ್ ತಾಲೂಕಾಧ್ಯಕ್ಷ ಮುರಾರಿ ಅವರು ತಂದವರು, ಈ ಭಾಗದ ಒಳ್ಳೆಯ ಜಾನಪದ ಕಲಾವಿದರು. ಇಷ್ಟಕ್ಕೆಲ್ಲವೂ ಕಾರಣ ಕಲಾವಿದ ಇಲ್ಲದೆ ಇದ್ರೆ ಮನಸ್ಸು ಹಗುರಲ್ಲ, ಮಾನಸಿಕವಾಗಿ ತೊಂದರೆಯಾಗಿರುತ್ತೆ. ಅದಕ್ಕಾಗಿ ನಮ್ಮ ಜಾನಪದ ಪರಿಷತ್ತು ಯಾವತ್ತೂ ಜನರ ಮಧ್ಯೆ ಇರೋದು, ಜನರಲ್ಲಿಂದ ಜನರಿಗಾಗಿ, ಜನರ ನುಡಿಗಾಗಿ, ಜನರಿಂದ ನಾವು ಅರ್ಕೊಂಡು ನಾವು ಇನ್ನೊಬ್ಬರನ್ನು ತಿಳಿಸೋದು ಮುಂದಿನ ಯುವ ಪೀಳಿಗೆಯಿಂದ ಬಹಳ ದೊಡ್ಡ ಬಹಳ ದೊಡ್ಡ ಜವಾಬ್ದಾರಿ. ಅದಕ್ಕೆ ತಾವೆಲ್ಲ ಆ ಬ್ಯಾನರ್ ಒಂದು ಚೆನ್ನಾಗಿ ಕಣ್ಣಾಡಿಸಿಕೊಳ್ಳುತ್ತಾಗ್ತದೆ. ಯುವಕರಲ್ಲ, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಕೆಳಗಡೆ ಯಾವ ಜನ ನವಯುವಕರಲ್ಲ. ಇವತ್ತು ವಿಶಿಷ್ಟವಾಗಿ ಮಾಡಿದಂಥ ಬ್ಯಾನರ್ ನಮ್ಮ ಊರಲ್ಲಿ ಬಹಳ ಒಂದು ಧನ್ಯವಾದಗಳನ್ನು ಸಲ್ಲಿಸಬೇಕಾಗ್ತದೆ. ಯಾವುದೇ ಕಾರ್ಯಕ್ರಮ ಕುಕನೂರಲ್ಲ, ಯಾವುದೇ ಕಾರ್ಯಕ್ರಮ ಪತ್ರಕರ್ತರಾಗಲಿ, ವಕೀಲರಾಗಲಿ, ಶಿಕ್ಷಕರಾಗಲಿ, ಪ್ರತಿಯೊಂದು ಕಾರ್ಯಕ್ರಮ ಕುಕನೂರದಲ್ಲಿ ಯಾವತ್ತೂ ಯಶಸ್ವಿ ಆಗಿ ಈ ಕುಕನೂರು ತಾಲೂಕು ಮಾಡಬೇಕಂತ ಯೋಚನೆ ಮಾಡಿದಾಗ ರಾಮಣ್ಣ ಭಜಂತ್ರಿ ಉದಾಹರಣೆ ವಹಿಸಿಕೊಂಡು ತಾಲೂಕು ರಚನೆ, ಆ ತಾಲೂಕು ರಚನೆ ಹೋರಾಟ ತಾಲೂಕು ಆಗವರೆಗೂ ಬಿಡಲಿಲ್ಲ, ಈಗೂ ಬಿಡ್ತಾ ಇಲ್ಲ. ಅದಕ್ಕಾಗಿ ನಾವು ಈ ಜಾನಪದ ಪರಿಷತ್ತಿಗೆ ಒಂದು ಧನ್ಯವಾದಗಳು. ಜಾನಪದ ಮೂಲೆಗುಂಪಾದರೆ ಮಾನವ ಜನಾಂಗ ಮುಖಾದಂತ ಪದ ಹಾಡದೆ ಕಲ್ಲ ಬೀಸದಲ್ಲಿ ತಿರುಗುತ್ತಿರಲಿಲ್ಲ ಕಲ್ಲು. ಸುಮಾರು 257 ನೃತ್ಯ ಕಲೆಗಳು, 55 ಪದಗಳು, 6 ಮಹಾಕಾವ್ಯಗಳು, 35 ಖಂಡಕಾವ್ಯಗಳು ಕರ್ನಾಟಕದಲ್ಲಿ ಈಗಾಗಲೇ ಜಿ ಶಂಪ ಅವರ ಕಾಲದಲ್ಲೇ ದಾಖಲೆ ಮಾಡಿದರು. ಕನ್ನಡ ಜಾನಪದ ಪರಿಷತ್ ತಾಲೂಕು ಘಟಕ ಕುಕನೂರು ವತಿಯಿಂದ ಇಂದು ಹಿರಿಯ ರಂಗಭೂಮಿ ಕಲಾವಿದ ವರದರಾಜ ಪ್ರಶಸ್ತಿ ಪುರಸ್ಕೃತ ಬಾಬಣ್ಣ ಅವರು ಹಾಗೂ
ಇಂದು ಅಭಿನಂದನಾ ಸಮಾರಂಭ ಮಾಡಿರ್ತಕ್ಕಂಥದ್ದು ಪರಿಷತ್ತು ಕೇವಲ ಜನಪದಕ್ಕೆ ಮಾತ್ರ ಸೀಮಿತ ಅಲ್ಲ, ರಂಗಭೂಮಿ ಕಲಾವಿದರಿಗೂ ಇತರೆ ಕಲಾವಿದರಿಗೂ ಸಹ ಪ್ರೋತ್ಸಾಹ ನೀಡ್ತದೆ ಅನ್ನೋದಕ್ಕೆ ಒಂದು ಕನ್ನಡಿಯಾಗಿದೆ. ಈಗಾಗಲೇ ಸರ್ಕಾರ ಜಾನಪದ ಕಲಾವಿದರ ಮಾಶಾಸನ ಹೆಚ್ಚಿಸಬೇಕು ಅಂತ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿ ಕೊಟ್ಟಾಗ ಕೇವಲ 500 ರೂಪಾಯಿ ಹೆಚ್ಚಿಸಿದ್ರು. ಈಗ 1,500 ರೂಪಾಯಿ ಮಾಶಾಸನ ಮಾಡಿದ್ದಾರೆ. 1,500 ರೂಪಾಯಲ್ಲಿ ನಮ್ಮ ಕಲಾವಿದರ ಬದುಕು ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತದೆ ಅಂತೇಳಿ ಸರ್ಕಾರಕ್ಕೆ ಈಗ 5,000 ರೂಪಾಯಿ ಮಾಶಾಸನ ಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗೆ ಆಗ್ರಹಿಸಿದ್ದೀವಿ. ಹಾಗೂ ಅದರ ಜೊತೆಗೆ ಕಲಾವಿದರಿಗೆ ವಿಮಾ ಯೋಜನೆ ಕೊಡಬೇಕು. ಸ್ಥಳೀಯ ಗ್ರಾಮ ಪಂಚಾಯತಿಯಲ್ಲಿ -2% ಅನುದಾನ ಏನಿದೆ, ಆ 2% ಅನುದಾನದಲ್ಲಿ ಕ್ರೀಡೆ ಮತ್ತು ಸಂಸ್ಕೃತಿ ಕೊಡೋದ್ರ ಜೊತೆಗೆ ನಮ್ಮ ಮೂಲ ಜನಪದ ಕಲೆ ಮತ್ತು ಕಲಾವಿದರ ಸಂರಕ್ಷಣೆಗೋಸ್ಕರ ಕೊಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಅದರ ಜೊತೆಗೆ ಕನ್ನಡ ಜಾನಪದ ಪರಿಷತ್ತನ್ನು 5 ವರ್ಷಗಳಲ್ಲಿ ಈ ಮಾರ್ಚ್ 6ಕ್ಕೆ 6ನೇ ವರ್ಷ ಕಾಲಿಡ್ತಾ ಇದೆ. 4,500 ಕಾರ್ಯಕ್ರಮಗಳು ರಾಜ್ಯದಲ್ಲಿ ಮಾಡಿದ್ದೀವಿ. ಎಲ್ಲ ಜಾಲತಾಣದಲ್ಲಿ ನೋಡ್ಬೋದು, ನಮ್ಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ, ಟ್ವಿಟರಲ್ಲಿ ನೋಡಿ, ಇನ್ಸ್ಟಾಗ್ರಾಮಲ್ಲಿ ನೋಡಿ ಅಥವಾ ಗೂಗಲಲ್ಲಿ ನೋಡಿ, ಎಲ್ಲರೂ ನೋಡಿ. ನಮ್ಮ ಪರಿಷತ್ತಿನ ಕಾರ್ಯಚಟುವಟಿಕೆಗಳು ಪ್ರತಿದಿನ ಈ ರಾಜ್ಯದ ಯಾವುದಾದ್ರೂ ಜಿಲ್ಲೆ ತಾಲೂಕು ನಡೀತಾನೆ ನಿರಂತರವಾಗಿ ನಡೀತಾ ಇದೆ. ಹೆಚ್ಚು ಮಕ್ಕಳಿಗೋಸ್ಕರ ನಾವು ವಿಕಾಸಕ್ಕಾಗಿ ಜಾನಪದ ಎಂಬ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜನಪದ ಆಚರಣೆಗಳು, ಜನಪದ ಆಹಾರ ಪದ್ಧತಿ, ಜನಪದದ ಒಗಟುಗಳು, ಜನಪದ ಗಾದೆ, ಜನಪದ ಒಡಪು, ಜನಪದದ ಔಷಧಿ, ಜನಪದದ ಆಟಗಳು, ಇವೆಲ್ಲ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ರಾಜ್ಯದ ಎಲ್ಲ ಇಲಾಖೆಗಳ ಜೊತೆಗೆ ಕೈ ಜೋಡಿಸಿ ಒಂದು ಸರ್ಕಾರ ಸುತ್ತೋಲೆ ಸಹ ಹೊರಡಿಸಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ, ಕಾಲೇಜು ಶಿಕ್ಷಣ ಇಲಾಖೆಯಿಂದ, ತಾಂತ್ರಿಕ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಎಲ್ಲ ಇಲಾಖೆಗಳು ಸುತ್ತೋಲೆ ಹೊರಡಿಸಿದೆ. ಕನ್ನಡ ಜಾನಪದ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ರಾಜ್ಯದ ಎಲ್ಲ ಕಡೆ ಅವಕಾಶ ಕೊಡಬೇಕು ಅಂತ. ಇವತ್ತು ಹಿಂದೆ ರಾಜಾಶ್ರಯ ಇತ್ತು, ಇವಾಗ ರಾಜವಿಲ್ಲ, ರಾಜಕಾರಣಿಗಳಿದ್ದಾರೆ. ರಾಜಕಾರಣಿಗಳು ಜಾನಪದದ ಬಗ್ಗೆ ಅಷ್ಟು ಒಲವು ತೋರಲ್ಲ. ಈಗ ಹಿಂದೆ ರಾಜಾಶ್ರಯ, ಈಗ ಮಠಗಳ ಆಶ್ರಯ. ಈ ರಾಜ್ಯದ ಎಲ್ಲ ಮಠಗಳಲ್ಲಿ ಸಹ ನಾವು ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ಮಠದಿಂದ ಮಠಕ್ಕೆ ಜಾನಪದ ಎಂಬ ವಿಶೇಷ ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ಸಿದ್ಧಗಂಗಾ ಶ್ರೀಗಳಿಂದಾಗಲೇ ಪ್ರಾರಂಭಿಸಿದ್ವಿ. ಈಗಾಗಲೇ ಪ್ರತಿ ಮಠಗಳಲ್ಲೂ ಸಹ ಒಂದು ಜಾನಪದ ಕಲಾ ತಂಡಗಳು ಇರಬೇಕು, ಕಲೆ ಪೋಷಣೆ ಆಗಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಕಾರ್ಯಕ್ರಮ ಪ್ರಾರಂಭಿಸಿ ಈಗಾಗಲೇ ನಾವು ಈ ರಾಜ್ಯದಲ್ಲಿ ಕಲಾವಿದರ ಸಮೀಕ್ಷೆ ಕೈಗೊಂಡಿದ್ದೀವಿ. ಈ ರಾಜ್ಯದಲ್ಲಿ ನಾಯಿ, ಕೋಳಿ, ಕುರಿಗೂ ಸಹ ಸಮೀಕ್ಷೆ ಆಗಿದೆ, ಅದು ಜನಪದ ಕಲಾವಿದರ ಸಮೀಕ್ಷೆ ಆಗಿಲ್ಲ. ಇದು ಆಗಿಲ್ಲ ಅಂತ ಸರ್ಕಾರದ ಮೇಲೆ ನಾವು ಹೇಳೋದು ಬೇಡ, ನಾವೇ ಸಮೀಕ್ಷೆ ಮಾಡೋಣ ಅಂತೇಳಿ ಹಾಗಾಗಲೇ 15 ಜಿಲ್ಲೆಗಳ ಜನಪದ ಕಲಾವಿದರ ಸಮೀಕ್ಷೆ ಮಾಡಿ ಅವರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಯ ಬಗ್ಗೆ ಸರ್ಕಾರದ ಗಮನ ಸೆಳೀತಾ ಇದ್ದೀವಿ. ಈಗಾಗಲೇ ಈ ರಾಜ್ಯದಲ್ಲಿ ಜನಪದಕ್ಕೋಸ್ಕರ ಏಷ್ಯಾದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ, ಜಾನಪದ ವಿಶ್ವವಿದ್ಯಾಲಯ ಉಂಟಾಕಿದೆ ಸರ್ಕಾರ. ಆದರೆ ಜನಪದ ವಿಶ್ವವಿದ್ಯಾಲಯ ಉಂಟಾಕಿದ ವಿಶ್ವವಿದ್ಯಾಲಯಕ್ಕೆ ಸೂಕ್ತವಾದಂಥ ಪೋಷಣೆ ಕೊಟ್ಟಿಲ್ಲ. ಅದಕ್ಕೆ ಇವತ್ತು 50 ಕೋಟಿ ರೂಪಾಯಿ ಅಂದಾಜಲ್ಲಿ ಒಂದು ಯೂನಿವರ್ಸಿಟಿ ಆಗಬೇಕಾಗಿತ್ತು, ಅದರಲ್ಲಿ ಒಂದು ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಕಲಾವಿದರಿಗೆ ಪ್ರದರ್ಶನ ಮಾಡೋ ಕಲಾವಿದರಿಗೆ ಕೊಡೋಕ್ಕೆ ದುಡ್ಡಿಲ್ಲ. ಇನ್ನು ಸ್ವಲ್ಪ ದಿನದ ವಿಶ್ವವಿದ್ಯಾಲಯ ಮುಚ್ಚುವಂಥ ಹಂತದಲ್ಲಿದೆ. ಬಹಳ ಶೋಚನೀಯ ಪರಿಸ್ಥಿತಿ. ಈ ಥರ ಜನಪದ ವಿಶ್ವವಿದ್ಯಾಲಯ ಆಗ್ಬೋದು, ಹಂಪಿ ವಿಶ್ವವಿದ್ಯಾಲಯ ಆಗ್ಬೋದು, ಮೈಸೂರು ವಿಶ್ವವಿದ್ಯಾಲಯ, ಹೀಗೆಲ್ಲ ಬಹಳ ಹಿಂದೆ ವಿಶ್ವವಿದ್ಯಾಲಯಗಳು ಒಂದಷ್ಟು ಕುಲಶಾಸ್ತ್ರ ಅಧ್ಯಯನ ಆಗ್ಬೋದು, ಕ್ಷೇತ್ರ ಕಾರ್ಯಗಳಾಗ್ಬೋದು, ದಾಖಲೀಕರಣದ ಕೆಲಸ ಆಗ್ತಿದ್ವು. ಈಗ ಸುಮಾರು 15 ವರ್ಷದಿಂದ ಅವರು ನಿಲ್ಲಿಸ್ಬಿಟ್ಟಿದ್ದಾರೆ. ವಿಶ್ವವಿದ್ಯಾಲಯಗಳು ಸಹ ಮೂಕವಾಗ್ಬಿಟ್ಟಿದೆ. ಈ ಕ್ಷೇತ್ರ ಕಾರ್ಯ, ದಾಖಲೀಕರಣ ಮತ್ತು ಕಲಾವಿದರ ಎಕ್ಕಿ ತೆಗೆಯುವ ಕೆಲಸದ ವಿಶ್ವವಿದ್ಯಾಲಯಗಳೆಲ್ಲೋ ಹಿಂದೇಟ್ ಆಗ್ತಾ ಇದೆ. ಅವರು ಕೇವಲ ಅಕಾಡೆಮಿಕ್ ಆಗಿ ಮಾತ್ರ ಮುಂದುವರಿತಾ ಇದ್ದಾರೆ ಅನ್ನೋದೊಂದು ದುರಂತದ ವಿಷಯ. ಹೀಗೆ ಮುಂದುವರೆದ್ರೆ ನಾಳೆ ದಿನ ನಮ್ಮ ಮೂಲ ಕಲಾವಿದರ ಬಹಳಷ್ಟು ಕಲೆಗಳು, ಅರಿವಿರ್ತಕ್ಕಂಥ ಕಲೆಗಳನ್ನ ಹಾಗೆ ಮುಚ್ಚೋಗ್ತದೆ. ಅವುಗಳನ್ನ ಎಕ್ಕಿ ತೆಗಿತಕ್ಕಂಥ ಒಂದು ಕೆಲಸ ವಿಶ್ವವಿದ್ಯಾಲಯ ಹಿಂದೆ ಮಾಡ್ತಿದ್ರು. ಆ ಕಾರ್ಯ ಮುಂದೆ ಆಗಬೇಕು ಅನ್ನೋದು ನಮ್ಮ ಅನಿಸಿಕೆ. ಈ ತಾಲೂಕಿನ ನಮ್ಮ ತಾಲೂಕು ಅಧ್ಯಕ್ಷರು ಬಹಳ ಕ್ರಿಯಾಶೀಲರು, ಬಹಳಷ್ಟು ನನಗೆ ಮೊನ್ನೆ ಮಾತಾಡಿದರು. ಅವರು ಸಹ PhD ಮಾಡ್ತಾ ಇದ್ದಾರೆ. ಹಾಗೂ ಇವತ್ತು ಇಬ್ಬರು ಹಿರಿಯ ಇಬ್ಬರಿಗೆ ಅಭಿನಂದನೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ. ಮಾನ್ಯ ಸ್ವಾಮೀಜಿಗಳಾದಂಥ ಮಹಾದೇವದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ದಯವಿಟ್ಟು ನಾವು ಕುಕ್ಕನೂರು ಪ್ರಥಮ ಜಾನಪದ ಸಮ್ಮೇಳನವನ್ನು ಮಾಡೋಣ ತಾಲೂಕಲ್ಲಿ. ತಮ್ಮ ನೇತೃತ್ವದಲ್ಲಿ ಸಮ್ಮೇಳನವನ್ನು ಮಾಡಿ ಈ ಪ್ರದೇಶದ ಎಲ್ಲ ಮೂಲ ಕಲಾವಿದರನ್ನ ಹೆಚ್ಚು ನಾವು ಮೂಲ ಕಲಾವಿದರು ಇವತ್ತು ಮೂಲೆ ಗುಂಪಾಗಿ ಹೋಗ್ತಾ ಇದ್ದಾರೆ. ಮೂಲ ಕಲಾವಿದರು ಮುಖ್ಯವಾಹಿನಿ ಬರಬೇಕು. ಇವತ್ತು ಅಧಿಕಾರಿಗಳಿಂದ ಸುತ್ತ ಹೊಡ್ತಕ್ಕಂಥ ಕಲಾವಿದರು ಮಾತ್ರ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಇದು ಬಹಳ ದೊಡ್ಡ ದುರಂತ. ಕನ್ನಡ ಸಂಸ್ಕೃತಿ ಇಲಾಖೆಯವರು ಹಳ್ಳಿಗೆ ಹೋಗಿ ಕಲಾವಿದರ ಎಕ್ಕಿ ತೆಗೆಯುವಂಥ ಕೆಲಸ ಮಾಡಬೇಕು. ಅವ್ರು ಕಚೇರಿಯಲ್ಲಿ ಇಟ್ಕೊಂಡು ಕಲಾವಿದರನ್ನ ಕರೆಸ್ಕೊಳ್ಳೋದಿದೆಯಲ್ಲ, ಭಾಳ ಕೆಟ್ಟ ಅನ್ಸೋದು. ಭಾಳಷ್ಟು ನಾನು ಮೊನ್ನೆ ಬೀದರ್ ಜಿಲ್ಲೆ ಔರಾದ್ ತಾಲೂಕು ಕೊನೆ ಬಾರ್ಡರ್, ಮಹಾರಾಷ್ಟ್ರ ಬಾರ್ಡರ್ ಭೇಟಿ ಕೊಟ್ಟಿದ್ದ ಸಂದರ್ಭದಲ್ಲಿ ಇಲಾಖೆ ಇದೆ ಅಂತಲೂ ಗೊತ್ತಿಲ್ಲ ಅವ್ರಿಗೆ, ಅಕಾಡೆಮಿ ಇದೆ ಅಂತಲೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅವ್ರಿಗೆ. ಕಲೆ ಕಲಾವಿದರು ಅಷ್ಟೇ.
ಭಾಳಷ್ಟು ಕಡೆ ಕಲಾವಿದರು ಯಾವುದೇ ಸರ್ಕಾರದ ಅನುದಾನ ಆಗಲಿ ಸರ್ಕಾರದ ಪ್ರಶಸ್ತಿಗಳು ಕೆಲಸ ಮಾಡ್ತಾ ಇಲ್ಲ. ಕಲಾವಿದರು ಕಲೆ ಪೋಷಣೆ ಮಾಡಬೇಕು, ತಮ್ಮ ಸಂತೋಷಕ್ಕೋಸ್ಕರ ದುಃಖಗಳಿಗೋಸ್ಕರ ಅವ್ರು ಮಾಡ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಇವತ್ತು ಮುಂದುವರೆದಿದೆ. ಸರ್ಕಾರ ಇಲಾಖೆಗಳನ್ನ ಮತ್ತು ಅಕಾಡೆಮಿಗಳನ್ನ ಕೇವಲ ಬೆಂಗಳೂರಿಗೆ ಸೀಮಿತ ಮಾಡದೆ ರಾಜ್ಯ ವ್ಯಾಪ್ತಿಯಾಗಿ ಕೆಲಸ ಮಾಡಲು ವಿಭಾಗವಾಗಿ ಹಂಚಿಕೆ ಆಗಬೇಕು. ಇವತ್ತು ಅಕಾಡೆಮಿ ಕೇವಲ ಬೆಂಗಳೂರಿನಲ್ಲಿದ್ದು ಬಹಳಷ್ಟು ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತಿದೆ. 4 ವಿಭಾಗ ಆಗಬೇಕು ಈ ರಾಜ್ಯದಲ್ಲಿ. 4 ಕಂದಾಯ ವಿಭಾಗದಲ್ಲಿ 4 ವಿಭಾಗ ಆದರೆ ಒಂದಷ್ಟು ಜನಗಳಿಗೆ ಅಕಾಡೆಮಿ ಸದಸ್ಯರಾಗ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ಇಲ್ಲದ್ರೆ ಬಹಳಷ್ಟು ಜನ ಜನಪದಕ್ಕೋಸ್ಕರ ಜೀವ ತೆಗೆದಂಥವ್ರಿಗೆ ಎಷ್ಟೋ ಜನಕ್ಕೆ ಏನು ಪದವಿಗೂ ಸಿಕ್ಕಿಲ್ಲ, ಯಾವ ಪ್ರಶಸ್ತಿಗಳು ಸಿಕ್ಕಿಲ್ಲ, ಅವರೆಲ್ಲರೂ ಸಹ ಮೂಲೆ ಗುಂಪಾಗಿ ಹೋಗಿದ್ದಾರೆ. ಆ ರೀತಿ ಆಗಬಾರ್ದು. ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಮಂಜುನಾಥ್ ಗಡ್ವಾಳ್ ಅವರು ಬಹಳ ಕ್ರಿಯಾಶೀಲರು, ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ಅವರ ನೇತೃತ್ವದಲ್ಲಿ ನಾವು, ಅವರ TV ಚಾನಲ್ ನೇತೃತ್ವದಲ್ಲಿ ನಾವು ಒಂದು ಸಮೀಕ್ಷೆ ಆಂದೋಲನ ಸಹ ಈ ಜಿಲ್ಲೆಯಲ್ಲಿ ಕೈಗೊಳ್ತೀವಿ ಅಂತ ಹೇಳ್ತಾ ನಮ್ಮ ಗದಗ ಜಿಲ್ಲಾಧ್ಯಕ್ಷರಾದ ಶಾಂತಕುಮಾರ್ ಭಜಂತ್ರಿ ಅವರು ಬಂದರು, ಅವರು ಸಹ ಬಹಳ ಕ್ರಿಯಾಶೀಲರು. ಆಮೇಲೆ ನಮ್ಮ ರಾಮನಗರ ಕಾರ್ಯದರ್ಶಿಗಳಾದಂಥ ಕಾಂತಪ್ಪ ಅವರಾಗ್ಬೋದು, ವೇದಿಕೆ ಮೇಲೆ ಬಹಳಷ್ಟು ಗಣ್ಯರಿದ್ದಾರೆ. ಅವರೆಲ್ಲರನ್ನೂ ಸ್ಮರಿಸ್ಕೊಳ್ತಾ ಕನ್ನಡ ಜಾನಪದ ಪರಿಷತ್ತು ಕೇವಲ 5 ವರ್ಷಗಳಲ್ಲಿ ರಾಜ್ಯದ 205 ತಾಲೂಕುಗಳ ಘಟಕಗಳನ್ನು ಸ್ಥಾಪಿಸಿ 6 ಗಡಿನಾಡು ಘಟಕಗಳನ್ನು ಸ್ಥಾಪಿಸುವ ಜೊತೆಗೆ 30 ಜಿಲ್ಲಾ ಘಟಕಗಳನ್ನು ಸ್ಥಾಪಿಸಿ 6 ರಾಜ್ಯ ಮಟ್ಟದ ಸಮ್ಮೇಳನಗಳು, 14 ಜಿಲ್ಲಾ ಮಟ್ಟದ ಸಮ್ಮೇಳನಗಳನ್ನ ಏರ್ಪಡಿಸಿ ಬರೋ ಮಾರ್ಚ್ 31ಕ್ಕೆ ಅಖಿಲ ಭಾರತ ಜಾನಪದ ಸಮ್ಮೇಳನವನ್ನು ರಾಯಚೂರು ನಗರದಲ್ಲಿ ಏರ್ಪಡಿಸಲು ತೀರ್ಮಾನ ತಗೊಂಡಿದೆ. ಕುಕ್ಕನೂರಲ್ಲಿ ನಾನು ಅವಾಗ ಹೇಳಿದಂತೆ ಒಂದು ವಿಶೇಷವಾದಂಥ ಒಂದು ಸಮ್ಮೇಳನ, ಎಷ್ಟೊಂದು ಸಮ್ಮೇಳನ ನಡೀತದೆ, ಆದರೆ ನಾವು ಕಲಾವಿದರಿಗೆ ಮಾನ್ಯತೆ ಕೊಡ್ತಕ್ಕಂಥ, ಕಲಾವಿದರನ್ನೇ ಸರ್ವಾಧ್ಯಕ್ಷ ಮಾಡ್ತಕ್ಕಂಥ ಸಮ್ಮೇಳನಗಳು ಮಾತ್ರ ಕನ್ನಡ ಜಾನಪದ ಪರಿಷತ್ ಮಾಡ್ತದೆ. ಇಂಥ ಸಮ್ಮೇಳನಗಳಿಗೆ ತಾವೆಲ್ಲ ಸಹಕಾರ ನೀಡಿ ಈ ಇಂದಿರಾ ಗಾಂಧಿ ವಸತಿ ಶಾಲೆಯು ಸಹ ಮುಖ್ಯಸ್ಥರಿಗೆ ಸಹ ನಾನು ಸ್ಮರಿಸ್ಕೊಳ್ತಾ ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಮಕ್ಕಳೆಲ್ಲ ಇದ್ದಾರೆ, ಇವರಿಗೆ ತರಬೇತಿ ನೀಡುವ ಮೂಲಕ ಒಂದಷ್ಟು ನೃತ್ಯ ಕಲೆ, ಪ್ರದರ್ಶನ ಕಲೆಗಳಾಗುವುದು, ಮೌಖಿಕ ಪರಂಪರೆ ಗೀತೆಗಳ ಪ್ರದರ್ಶನಗಳನ್ನ ಇವರಿಗೆ ಕಲಿಕೆ ಮಾಡ್ತಕ್ಕಂಥ ಒಂದು ಕೆಲಸ ಪರಿಷತ್ತಿನ ಮುಂದೆ ಆಗುತ್ತೆ ಅಂತ ಹೇಳ್ತಾ ಬಹಳ ಸಂತೋಷವಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀನಿ. ಮಾನ್ಯ ಪೂಜ್ಯರ ಮಾತುಗಳನ್ನೆಲ್ಲ ಕೇಳೋಣ. ನಮಸ್ಕಾರ. ಈ ಮೂಲ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಬಾಬಣ್ಣ ಕಲ್ಮನಿಯವರು ಮತ್ತು ಅವರ ಸೇವೆಯನ್ನು ನೋಡಿ ರಾಜ್ಯದೊಳಗ ಒಂದು ದೊಡ್ಡ ಕಲಾಮಂದಿರದೊಳಗ, ರವೀಂದ್ರ ಕಲಾಕ್ಷೇತ್ರದೊಳಗ ಇವತ್ತು ಪ್ರಶಸ್ತಿಯನ್ನು ಪಡೆದುಕೊಂಡು ಬಂದಾಗ ಅವರನ್ನ ಜನಪದ ಸಾಹಿತ್ಯ ಪರಿಷತ್ತು ಗುರುತಿಸಿ ಅಭಿನಂದನೆ ಮಾಡಬೇಕೆನ್ನುವಂಥ ಎಂಥ ದೊಡ್ಡ ಒಂದು ಕಾರ್ಯಕ್ರಮ. ಎಷ್ಟೋ ಜನ ಸ್ವಲ್ಪ ಇರಬೇಕ, ಆಗ ಇಲ್ಲಿ ಚಿಂತಕರಿದೆ, ಮಂತಕರಿದೆ. ಈ ಕಾರ್ಯಕ್ರಮ ಚಿಂತಕರು ಮಂತಕರು ಮಾಡ್ತಕ್ಕಂಥ ಕಾರ್ಯಕ್ರಮ. ಈ ಚಿಂತನಾ ಕಾರ್ಯಕ್ರಮದೊಳಗ ಎಲ್ಲರೂ ಕೂಡ ಪಾಲ್ಗೊಂಡಿದ್ದೀರಲ್ಲ, ಅಥವಾ ಅಭಿನಂದನಾ ಕಾರ್ಯಕ್ರಮದೊಳಗ ಪಾಲ್ಗೊಂಡು ಅವರ ನೆನಪುಗಳನ್ನ ಮರುಕಳಿಸಿ ಅವರ ನೆನಪುಗಳನ್ನು ನೆನೆಯಬೇಕಂತ ಈ ಕಾರ್ಯಕ್ರಮ ಆಗಿದೆ. ಅವರಿಗೆ ಅಭಿನಂದನೆ ಅಷ್ಟಲ್ಲ, ಅವರು ಮಾಡಿದಂಥ ಇವತ್ತು ಕೊನೆಯದಾಗಿ ಬಾಬಣ್ಣ ಕಲ್ಮನಿಯವರು ರಂಗ ಪುರಿಯುವಂಥ ವ್ಯಕ್ತಿ. ಸುಮಾರು ಅವರ ತಾಯಿಗಳನ್ನು ಹೇಳಿದ್ರು, ಸುಮಾರು ಸಣ್ಣ 86 ವರ್ಷ ಅಂದ್ರೆ 5 ವರ್ಷಕ್ಕೆ ಬಣ್ಣ ಹಚ್ಚಿದ್ದಾರೆ. 5 ವರ್ಷಕ್ಕೆ ಬಣ್ಣ ಹಚ್ಚಾರಪ್ಪ ಅಂದ್ರೆ 80 ವರ್ಷಗಳ ಕಾಲ ಕಲಾ ಸೇವೆಯಲ್ಲಿ ಸೇವೆ ಮಾಡಿದಂತ ಬಾಬಣ್ಣ ಕಲ್ಮನಿಯವರು ಒಂದು ಒಳ್ಳೆಯ ಒಂದು ನಾಟಕ ಕಂಪನಿಯನ್ನು ಕಟ್ಟಿದ್ರು. ಎಷ್ಟೋ ಕಷ್ಟ ಸುಖ ದುಃಖ ಎಲ್ಲ ದುಮಾನಗಳನ್ನು ಕಂಡಂತ ವ್ಯಕ್ತಿ ಇವತ್ತು ಕಣ್ಣಿಗೆ ಒಳಗೆ ಕೈ ತೊಳೆಯುವಂತ ಪರಿಸ್ಥಿತಿ ಮಾಡಿದೆ. ಅಂತ ಕಾಲದಲ್ಲಿ ಇವತ್ತು ಸರ್ಕಾರ ಗುರುತಿಸಿಲ್ಲ. ಇವತ್ತು ಸಣ್ಣ ಪ್ರಶಸ್ತಿ ಇದ್ರೂ ಕೂಡ ದೊಡ್ಡ ಪ್ರಶಸ್ತಿ ಅಂತ ಪರಿಗಣಿಸಿ ಮೊನ್ನೆ ರವೀಂದ್ರ ಕಲಾಕ್ಷೇತ್ರದೊಳಗ ಡಾಕ್ಟರ್ ರಾಜ್ಕುಮಾರ್ ಅವರ ತಮ್ಮಂದಿರಾದಂತಹ ವರದವರ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡು ಬಂದರು. ಆ ಪ್ರಶಸ್ತಿಯ ಆ ಒಂದು ಪಾರಿತೋಷಿಕ ಇಷ್ಟೇ, ಅದಕ್ಕೆ ದೊಡ್ಡ ಮುಖ್ಯ ಅಲ್ಲ, ಅದನ್ನು ಗುರುತಿಸಿಕೊಳ್ಳಬೇಕು. ಅದು ಬಹಳ ಮಹತ್ವ. ಅಂತರನ್ನ ಇವತ್ತು ನಮ್ಮ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಗುರುತಿಸಿ ಇವರು ರಾಜ್ಯ ಮಟ್ಟದೊಳಗ ಕೇಂದ್ರ ಮಟ್ಟದೊಳಗೆ ಗುರುತಿಸಬೇಕಾಗಿತ್ತು. ಆದ್ರೆ ಗುರುತಿಸುವಂತ ಶಕ್ತಿ ಇಲ್ಲ. ಯಾಕಂದ್ರೆ ಅಂತ ವ್ಯಕ್ತಿಗಳನ್ನು ಗುರುತಿಸಿಕೊಂಡು ಹುಡುಕುವಂತ ಆ ಕಲಾಮಂದಿರಗಳ ಕಾರ್ಯಕ್ರಮವಿಲ್ಲ. ಅಲ್ಲಿ ಏನಿದೆ ಅಂತಂದ್ರೆ ಒಂದು ರೀತಿ ಬಾಜಿಗಾರವನ್ನು ಹಾಗೆ ಅಲ್ಲೇ ಮನೆ ಮಕ್ಕಳ ಪ್ರಶಸ್ತಿ ಕೊಡೋದು ಪ್ರಶಸ್ತಿಯ ಒಂದು ಪ್ರಣಾಳಿಕೆ ಇರ್ತದೆ. ಇವಾಗ ಯಾರು ಪ್ರಶಸ್ತಿ ಕೊಡಬೇಕು ಮುಂದಿನ ವರ್ಷದಲ್ಲಿ ವಿಚಾರ ಮಾಡಿರ್ತಾರೆ. ಹಂಗಾಗಿ ಅಲ್ಲಿ MLA MP ಮುಖ್ಯಮಂತ್ರಿ ಇರ್ತಾರ, ಶಿವರಾಜ್ ಪ್ರಶಸ್ತಿ ಇರ್ತಾವ, ಅದನ್ನು ಗುರುತಿಸುವಂತ ಶಕ್ತಿ ಆಗಿಲ್ಲ. ಆದ್ರೆ ಇವತ್ತು ಪರಶುರಾಮ್ ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಅಂತವರ ಸೇವೆ ನಮ್ಗಾಗಿ ಅವ್ರ ಮಾರ್ಗದರ್ಶನ ಬೇಕು. ಅದು ಏನಾಗೈತೆ ಅಂದ್ರೆ ನಮ್ಮೂರು ಕೂಡ ಜನಪ್ರತಿನಿಧಿಗಳಾದ್ರೆ ನಾವೆಲ್ಲ ನಾನು ಹೇಳ್ತೀನಿ, ಅವ್ರು ಗುರುತಿಸುವಂತ ಶಕ್ತಿ ನಾವು ಮಾಡಿಲ್ಲ. ಅವ್ರಿಗೆ ಏನಾದ್ರು ಪ್ರಶಸ್ತಿ ಸಂತೈಸಬಹುದೇ ಸೋ ಎಂದಿರೇ
ಹಸಿದು ಬೆಳಲಿ ಬೆಂಡಾದ ದೀನ ದಲಿತರಿಗೆ ನನ್ನಿಯು ನೀಡಿ ತೃಪ್ತಿ ಪಡಿಸಬೇಕಲ್ಲದೆ ಹೊಟ್ಟೆ ಬಾಕರಿಗೆ ನೀಡಿ ಕೆಡಿಸುವುದೇ ಹೊಟ್ಟೆ ಬಾಕರಿಗೆ ನೀಡಿ ಕೆಡಿಸುವುದೇ ಸೋ ಎನ್ನಿರೆ ಸೋಬಾನೆ ಬನ್ನಿರೆ ಸೋ ಎನ್ನಿರೆ ಸೋಬಾನೆ ಬನ್ನಿರೆ ಭಕ್ತಿ ಪಥದಲ್ಲಿ ಮುನ್ನಡೆದ ಸಾಧಕಂಗೆ ಶಿವ ಪಥವ ಸೇರುವುದಲ್ಲದೆ ಡಾಂಭಿಕರಿಗೆತ್ತ ಧರ್ಮಾಚರಣೆ ಅಯ್ಯ ಮೃಡಗಿರಿ ಅನ್ನದನೀಶ ಮೃಡಗಿರಿ ಅನ್ನದನೀಶ ಮಾನಗಿಡಿ ಮಂದಿ ಹುಟ್ಟಿ ಜಗತ್ತ ಕೆಡಿಸಿದರೋ ಉಡಾಳ ಮಂದಿ ಊರ ಬಳಗ ಹೆಚ್ಚಿಗಾದರೋ ಉಡಾಳ ಮಂದಿ ಊರ ಬಳಗ ಹೆಚ್ಚಿಗಾದರೋ ಮಾನಗಿಡಿ ಮಂದಿ ಹುಟ್ಟಿ ಜಗತ್ತ ಕೆಡಿಸಿದರೋ ಉಡಾಳ ಮಂದಿ ಊರ ಬಳಗ ಹೆಚ್ಚಿಗಾದರೋ ಉಡಾಳ ಮಂದಿ ಊರ ಬಳಗ ಹೆಚ್ಚಿಗಾದರೋ ಉಡಾಳ ಉಡಾಳ ಮಂದಿ ಕೂಡಿ ದರೋಡಿ ಮಾಡಿದರೋ ಉಡಾಳ ಉಡಾಳ ಮಂದಿ ಕೂಡಿ ದರೋಡಿ ಮಾಡಿದರೋ ಪುಂಡ ಪುಂಡ ಮಂದಿ ಕೂಡಿ ಚಂಡಿ ಆಡಿದರೋ ಪುಂಡ ಪುಂಡ ಮಂದಿ ಕೂಡಿ ಚಂಡಿ ಆಡಿದರೋ ಮಾನಗೇಡಿ ಮಂದಿ ಹುಟ್ಟಿ ಜಗತ್ತ ಕೆಡಿಸಿದರೋ ಉಡಾಳ ಮಂದಿ ಊರು ಒಳಗ ಹೆಚ್ಚಿಗಾದರೋ ಉಡಾಳ ಮಂದಿ ಊರು ಒಳಗ ಹೆಚ್ಚಿಗಾದರೋ ಪತ್ತೆ ಹಚ್ಚುವ ಅಪ್ಪ ದೇವರು ಎಂತೆಲ್ಲೋಗ್ಯಾನೋ ಪತ್ತೆ ಹಚ್ಚುವ ಅಪ್ಪ ದೇವರು ಎಂತೆಲ್ಲೋಗ್ಯಾನೋ ಗಪ್ಪನೆ ಓಡೋಗಿ ಮಂದಿಯ ಒಳಗ ಗಪ್ಪನೆ ಕುಂತಾನೋ ಪಕ್ಕನೆ ಓಡೋಗಿ ಮಂದಿಯ ಒಳಗ ಗಪ್ಪನೆ ಕುಂತಾನೋ ಈಗಿನ ಸಾಹುಕಾರ ಹ್ಯಾಂಗೈದಾರೋ ಈಗಿನ ಸಾಹುಕಾರ ಹ್ಯಾಂಗೈದಾರೋ ಬಡವನ ಹೆಂಡತಿ ಚಲುವಿಕೆ ನೋಡಿ ಸಾಲ ಕೊಡುವವರು ಬಡವನ ಹೆಂಡತಿ ಚಲುವಿಕೆ ನೋಡಿ ಸಾಲ ಕೊಡುವವರು ಮಾನಗೇಡಿ ಮಂದಿ ಹುಟ್ಟಿ ಜಗತ್ತ ಕೆಡಿಸಿದರೋ ಉಡಾಳ ಮಂದಿ ಊರು ಬಳಗ ಹೆಚ್ಚಿಗಾದರೋ ಉಡಾಳ ಮಂದಿ ಊರು ಬಳಗ ಹೆಚ್ಚಿಗಾದರೋ ಬಡವನ ಮೇಲೆ ಕಳ್ಳೆ ವಹಿಸಿ ಕೋಟಿಗೆ ಕಳಿಸಿದರೋ ಬಡವನ ಮೇಲೆ ಕಳ್ಳೆ ವಹಿಸಿ ಕೋಟಿಗೆ ಕಳಿಸಿದರೋ ಅರಿವು ಎಂಬುದು ನೆತ್ತಿಗೆ ಸುತ್ತಿ ಊರಗ ತಿರುಗುವರು ಅರಿವು ಎಂಬುದು ನೆತ್ತಿಗೆ ಸುತ್ತಿ ಊರಗ ತಿರುಗುವರು ಗುರುವಿನ ಮಗ ಆದ ಬಳಿಕ ಅರಿವು ಇರಬೇಕಾ ಗುರುವಿನ ಮಗ ಆದ ಬಳಿಕ ಅರಿವು ಇರಬೇಕಾ ಅರಿವು ಮರೆತು ಊರ ಒಳಗ ಮೆರೆಯುವುದು ಯಾಕ ಅರಿವು ಮರೆತು ಊರ ಒಳಗ ಮೆರೆಯುವುದು ಯಾಕ ಮಾನಗೇಡಿ ಮಂದಿ ಹುಟ್ಟಿ ಜಗತ್ತ ಕೆಡಿಸಿದರೋ ಉಡಾಳ ಮಂದಿ ಊರ ಒಳಗ ಹೆಚ್ಚಿಗಾದರೋ ಉಡಾಳ ಮಂದಿ ಊರ ಒಳಗ ಹೆಚ್ಚಿಗಾದರೋ ಏನಂದ್ರ ಜಾನಪದ ಕಲೆ ಒಳಗ ಅದೆಷ್ಟೋ ಕಲಾ ಪ್ರಕಾರಗಳದಾವು ಅದ್ರೊಳಗ ಸೋಮಾನ ಪದ ಇರ್ಬೋದು ಆಮೇಲೆ ಈ ಶ್ರೀಮಂತ ಪದ ಎಲ್ಲಾ ಪದ ಒಟ್ಟ ಒಂದೇ ಹೇಳ್ತೀನಿ ಹುಟ್ಟಿನಿಂದ ಹಿಡಿದು ಚಟ್ಟ ತನಕ ಅಂತ ಹೇಳಿದೆ ಹಾಗಾದ್ರೆ ಈಗ ಮದುವೆ ಮಾಡೋ ಮುಂದ ಮದುವೆ ಆದ್ಮೇಲೆ ಹೆಣ್ಮಕ್ಳನ್ನ ಇದು ಕೇಳ್ತಾರ ನಿಮ್ಗೆ ಗೊತ್ತೈತೆ ಇಲ್ಲ ನಿಮ್ ಶಾಲ್ಯಾಗ ಕಲ್ಸಂಗಿಲ್ಲ ಮೇಡಮ್ ಅದ ಏನಂದ್ರ ಅದನ್ನ ಗಂಡನ ಹೆಸರು ಹೇಳ್ಬೇಕಂತ ಸಂದರ್ಭದೊಳಗ ಹೆಸರು ಕೇಳ್ತಿರ್ತಾರೆ ಅದನ್ನ ಯಾರು ಕೇಳ್ತಾರ ಅಂದ್ರ ಹಿಂಗ ಆರತಿ ಮಾಡುವಂತ ಸಂದರ್ಭದೊಳಗ ಸ್ವಾದರ ಅಳಿಯ ಅಥವಾ ಸ್ವಾದರ ಸ್ವಾತ್ರಿ ಯಾರು ಕೇಳ್ತಿರ್ತಾರೆ ಹೆಸರು ಹಿಂಗ ಆರತಿ ಮಾಡಿದ ತಕ್ಷಣ ಹಂಗ ಇಡಬಾರ್ದು ಅದನ್ನ ಹೆಸರು ಹೇಳೇ ಇಡ್ಬೇಕು ಹೆಸರು ಹೇಳಿದ್ರೆ ಹೆಸರು ಹೇಳಿ ಹಿಂಗಿಗೆ ತ್ರಾಸ ಇರ್ತೈತೆ ಅಂದ್ರ ಗಂಡನ ಹೆಸರು ಎಷ್ಟು ಹೇಳ್ತಾ ಗಂಡನ ಆಯುಷ್ ಕಡಿಮೆ ಆಗಿರ್ತೈತೆ ಅಂತ ನಂಬಿರ್ತಾಳ ಆದ್ರೆ ನಮ್ಮವ್ವ ಹಂಗೆಲ್ಲ ನಂಬಿಲ್ಲ ಬಾಳ ಚಂದ ಹೆಸರು ಹೇಳ್ತಾಳ ಮತ್ತೊಂದು ಯಾಕೆ ಹೇಳ್ತಾಳ ಅಂದ್ರೆ ನಮ್ಮವ್ವ ಅಂಗನಕ್ಕಿ ತೋರಿಸ್ತಾರ ಮುಂಗೇಲಿ ಗಂಗೈತೆ ತುಪ್ಪರನ್ನ ಬೆಳಕಿ ತುಪ್ಪವ ಕಾಸುವರ ಆಗನ್ನಕ್ಕೇರಿ ಈಗನ್ನಕ್ಕೇರಿ ಆ ಗುಡ್ಡ ಈ ಗುಡ್ಡ ಪರಿಪರಿ ಮೇಲೆ ಪರಮಾಣಿ ಗಿಡ ಹುಟ್ಟಿ ಆಮೇಲೆ ಈ ಮಲ್ಲಿಗೆ ಸೂಜಿ ಮಲ್ಲಿಗೆ ಇಷ್ಟೆಲ್ಲ ಹೇಳ್ತೀರಿ ಅಳಿಯಾಗಿ ಏನ್ ಕೊಡ್ತೀರಿ ಗಡ್ಡಂತ ಕರೆಯರಿ ಗಿಡ್ಡಂತ ಅರಿಯೋಣ ನೀರ ಕುಡಿಯೋಗಿ ನಿದ್ರಿ ಮಾಡೋ ಮಂಚ ಭಾಗಗಳಿಂದ ಬಾಳೆಗಳು ಹಿಡಿದಾರೆ ಇತ್ತುಗಳಿಂದ ಉತ್ತತ್ತಿಗಳು ಹಿಡಿದಾರ ಮಾರಿ ನೋಡಿ ದಾರಿ ಬಿಡಂತ ನೀರನ್ನು ನೋಡ್ರಂತ ನಮ್ಮ ಹೇಳ್ತಾರೆ
ಇನ್ನ ಯಾರಾದ್ರೂ ಇದು ಸ್ವಾದ್ರ ಹಳ್ಳಿಯನ್ನ ಅತ್ತಿ ಕೇಳಿದ್ರೆ ಆಕೆ ಅತ್ತಿ ಹೇಳ್ತಾಳ, ಎತ್ತಿ ಹೆಸರು ಹೇಳ್ಬೇಕು ಮಾವುದಂತಂದ್ರ ಅತ್ತಿ ಹೆಸರು ಹಳೆಯಾಗ ಹೆಂಗ ಹೇಳ್ತಾಳ ಅಂದ್ರ ಊರು ಮುಂದಲು ತಾಟ ಮುಲಂಗಿ ಘಾಟ, ಊರು ಮುಂದಲು ತಾಟ ಮುಲಂಗಿ ಘಾಟ, ನಮ್ಮ ಗಂಡನ ಹೆಸರು ಗೊತ್ತಿದ್ರು ಕೇಳ್ತಿದ್ದಲ್ಲ ನಿನ್ನ ತಿಳಿ ಮೇಲೆ ಜಡಿಬೇಕು ಒಂದು ಗಟ್ಟೋ ಬಂದಿ ಕೂಟ ಅಂತ. ಧನ್ಯವಾದಗಳು. ಜಾನಪದವೇ ಸತ್ಯ, ಜಾನಪದವೇ ನಿತ್ಯ, ಜನರೆಡೆಗೆ ಹೋಗೋಣ, ಜಾನಪದವನ್ನು ಉಳಿಸೋಣ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಮಾರ್ಚ್ 6ಕ್ಕೆ 6 ವರ್ಷಗಳನ್ನ ಪೂರೈಸುತ್ತಿರುವಂತಹ ಕನ್ನಡ ಜಾನಪದ ಪರಿಷತ್ತಿನ ಈ ರಾಜ್ಯಕ್ಕೆ ಪರಿಚಯಿಸಿರ್ತಕ್ಕಂತಹ ಜಾನಪದ ಗಾರುಡಿಗ ಗ್ರಾಮೀಣ ಭಾಗದ ಜನಪದ ಕಲೆಯನ್ನ ಉಳಿಸಿ ಬೆಳೆಸಲಿಕ್ಕೆ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡಿರುವಂತವರು ಇಂದಿನ ಕಾರ್ಯಕ್ರಮದ ಉದ್ಘಾಟಕರು ಆಗಿರುವಂತಹ ಮಾನ್ಯ ಶ್ರೀ ಡಾಕ್ಟರ್ ಎಸ್ ಬಾಲಾಜಿ ಸರ್ ಅವರೇ. ಬಹಳ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಯಾಕೆ ಅಂತ ಕೇಳಿದ್ರೆ ಬಹುಶಃ ಈ ಒಂದು ಹೊಸ ತಾಲೂಕಿನಲ್ಲಿ ವಿವಿಧ ಸಂಘಟನೆಗಳು ಉಟ್ಕೊಂಡು ಇವತ್ತು ಎಲ್ಲಾ ಸಂಘಟನೆಗಳು ಕೂಡ ಇಂಥ ಮೂಲ ಜಾನಪದ ಪರಿಷತ್ತಿನ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳುವುದರ ಮೂಲಕ ತುಂಬಾ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂತಹ ಇಲ್ಲಿ ವಕೀಲರ ಸಂಘ ಆಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಇನ್ನೊಂದು ಸಂಘಟನೆ ಆಗಿರ್ಬೋದು, ಮತ್ತು ಈ ಸಂಸ್ಥೆಯ ಎಲ್ಲ ಪ್ರಾಚಾರ್ಯರು ಹಾಗೂ ಗುರುಬಳಗ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಕನ್ನಡ ಜಾನಪದ ಪರಿಷತ್ತಿನ ಪರವಾಗಿ ಅವರೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳಿ, ಈ 2500 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಕನ್ನಡ ಸಾಹಿತ್ಯ, ಕನ್ನಡ ಭಾಷೆ, ಈ ಭಾಷೆಗೆ ತಾಯಿಬೇರಾಗಿರ್ತಕ್ಕಂಥ ಜನಪದ ಸಾಹಿತ್ಯ ಪರಿಷತ್ತು ಆ ಕಾರ್ಯಚಟುವಟಿಕೆಗಳನ್ನ ರಾಜ್ಯದಲ್ಲಿ ಕಳೆದ 6 ವರ್ಷಗಳಲ್ಲಿ ಸುಮಾರು 4500ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದರ ಮೂಲಕ ಕಲಾವಿದರ ಬದುಕು, ಕಲಾವಿದರ ಕಲೆ ಅದು ನಶಿಸಿ ಹೋಗಬಾರ್ದು, ಅದು ಮುಂದಿನ ಜನಾಂಗಕ್ಕೆ ಅದು ಸೇತುವೆ ಆಗಬೇಕು ಅನ್ನುವಂತ ಮಹತ್ ಉದ್ದೇಶವನ್ನ ಇಟ್ಕೊಂಡು ಕನ್ನಡ ಜಾನಪದ ಪರಿಷತ್ತನ್ನ ಹುಟ್ಟುಹಾಕುವುದರೊಂದಿಗೆ ಇವತ್ತು ರಾಜ್ಯದ ಮೂಲೆಗಳಲ್ಲಿ ಆಡುಮುಟ್ಟದ ಸೊಪ್ಪಿಲ್ಲ ಅನ್ನುವ ಹಾಗೆ ಡಾಕ್ಟರ್ ಬಾಲಾಜಿ ಅವರು ತೆರೆದೇ ಇರತಕ್ಕಂಥ ತಾಲೂಕಿಲ್ಲ, ಜಿಲ್ಲೆ ಇಲ್ಲ. ಅಂತಹ ಸಂದರ್ಭದಲ್ಲಿ ಇವತ್ತು ಕನ್ನಡ ಜಾನಪದ ಪರಿಷತ್ತು, ಕನ್ನಡ ಜಾನಪದ ಸಾಹಿತ್ಯ ಅಂದ್ರೆ ಇದು ಮಾನವ ಜನಾಂಗದ ಆಸ್ತಿ. ಈ ಮಾನವ ಜನಾಂಗದ ಆಸ್ತಿಯನ್ನ ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯತಕ್ಕಂಥ ವಾರಸುದಾರರು ಅಂತ ಹೇಳಿದ್ರೆ ಕನ್ನಡ ಜನಪದ ಕಲಾವಿದರು. ಇವತ್ತು ಆ ಕಲಾವಿದರ ಬದುಕು ಹಸನಾಗಬೇಕು, ಕಲಾವಿದರ ಒಂದು ಜೀವನ ಸುಗಮವಾಗಿರಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಘನ ಸರ್ಕಾರ, ಸಂಘ ಸಂಸ್ಥೆಗಳು ಇವತ್ತು ಬಹಳಷ್ಟು ಕೆಲಸ ಕಾರ್ಯಗಳನ್ನ ಅವ್ರಿಗೋಸ್ಕರ ಮಾಡಬೇಕಾಗಿದೆ. ಅದು ಆಗ್ತಾ ಇಲ್ಲ. ಕನ್ನಡ ಜಾನಪದ ಪರಿಷತ್ತಿನ ವಿಶ್ವವಿದ್ಯಾಲಯ ಕೂಡ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಹಾವೇರಿಯಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ. ಕನ್ನಡ ಜಾನಪದ ಪರಿಷತ್ತಿನ ವಿಷಯವಾಗಿ ಬಹಳಷ್ಟು PhD ಪ್ರಬಂಧಗಳು ಕೂಡ ಮಂಡನೆಯಾಗಿವೆ. ಬಂಧುಗಳೇ, ಇವತ್ತು ಕಲಾವಿದರ ಬದುಕನ್ನು ಕುರಿತು, ಜನಪದ ಕಲಾ ಪ್ರಕಾರಗಳನ್ನು ಕುರಿತು ಇವತ್ತು ಬಹಳಷ್ಟು ಸಂಶೋಧನೆಗಳನ್ನ ಮಾಡುವುದರ ಮೂಲಕ ಇವತ್ತು PhD ಪಡೆದು ಒಂದು ಮಹಾನ್ ಗ್ರಂಥವನ್ನು ನಿರ್ಮಾಣ ಮಾಡಿ ಇವತ್ತು ನಮ್ಮ ಕಲಾವಿದರ ಬದುಕು, ಅವರ ಕಲೆ ಎಲ್ಲವೂ ಕೂಡ ಪುಸ್ತಕಮಯವಾಗಿದೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಲಾವಿದರು ಇವತ್ತು ಏನು ನಮ್ಮ ಸ್ನೇಹಿತರು ಈಗಾಗಲೇ ಬಹಳಷ್ಟು ಹಾಡುಗಳನ್ನ ಹೇಳಿದ್ರು, ಇವತ್ತು ಅಂತ ಕಲಾವಿದರು ಇವತ್ತು ಬಹಳಷ್ಟು ಅಧೋಗತಿಯಲ್ಲಿದ್ದಾರೆ, ಅವರ ಬದುಕು ಹಸನಾಗಿಲ್ಲ. ಹಾಗಾಗಿ ಇವತ್ತು ನಮ್ಮ ಎದುರಿಗೆ ಕುಳಿತಿರ್ತಕ್ಕಂಥ ಈ ಕಲಾವಿದರನ್ನು ನಾವು ಗಮನಿಸಿದ್ರೆ ಬಹುಶಃ ಅವರು ಮುಂದಿನ ಪೀಳಿಗೆಗೆ ಈ ಕನ್ನಡ ಜನಪದ ಹಾಡುಗಳನ್ನ, ಈ ಕನ್ನಡ ಜನಪದ ಕಲೆಯನ್ನ ಮುಂದುವರಿತಕ್ಕಂಥ ಸಂದರ್ಭಗಳಲ್ಲಿ ಅವರ ಶ್ರಮ ಎಷ್ಟಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಿದಾಗ ಇವತ್ತು ಸಂಘ ಸಂಸ್ಥೆಗಳು, ನೀವುಗಳೆಲ್ಲ ಕೂಡಿ ಇವತ್ತು ಕನ್ನಡ ಜನಪದ ಕಲಾವಿದರ ಬದುಕನ್ನು ಹಸನು ಮಾಡುವಂತಹ ನಿಟ್ಟಿನಲ್ಲಿ ಅವರನ್ನು ಪ್ರೋತ್ಸಾಹ ಮಾಡೋದ್ರ ಮೂಲಕ ಎಲೆಬೆಲೆ ತಾಯಿ ಹಾಗೆ ಈ ನಾಡಿನಲ್ಲಿ ಕನ್ನಡ ಜನಪದ ಕಲೆಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ಬಹಳಷ್ಟು ಜನ ಹಿರಿಯರಿದ್ದಾರೆ. ಆಗ್ಲೇ ನಾವು ವೇದಿಕೆ ಮೇಲೆ ಇಬ್ಬರು ದಿಗ್ಗಜರು ಇವತ್ತು ವಿವಿಧ ಪ್ರಶಸ್ತಿಗಳನ್ನು ಪಡ್ಕೊಂಡು ಇವತ್ತು ಇಲ್ಲಿ ಸನ್ಮಾನಗೊಂಡ್ರು. ಅವರ ಮಾತುಗಳನ್ನು ಆಡ್ತಾ ನಮ್ಮ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಮಾತನಾಡ್ತಾ ಹೇಳಿದ್ರು, ಅವರು 82-87 ವಯಸ್ಸು, ಅವರಿಗೆ ಸರ್ಕಾರ ಯಾವಾಗಲೇ ಅವರಿಗೆ ಪ್ರಶಸ್ತಿಗಳನ್ನು ಕೊಡಬೇಕಾಗಿತ್ತು, ಆದ್ರೆ ಇವತ್ತು ಕೊಟ್ಟಿದೆ ಅಂತೇಳಿ. ಅಂದ್ರೆ ಇನ್ನೂ ಅವರ ಬದುಕಿಗಾಗಿ ಅವ್ರು ಇನ್ನೂ ಒಂದು ಸೂರು ಕಟ್ಕೊಳ್ಳಿಕ್ಕೆ ಆಗಿಲ್ಲ ಅನ್ನುವಂಥ ಮಾತುಗಳನ್ನು ನಾವು ಗಮನಿಸಿದ್ರೆ ಬಹುಶಃ ಇದು ಬಹಳ ಹೀನಾಯವಾಗಿರ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ.
ನಾವು ಇವತ್ತು ಏನೆಲ್ಲವನ್ನ ಕೂಡ ಮಾಡ್ತೀವಿ. ಈ ಒಂದು ಕನ್ನಡ ನಾಡಿನ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಸಾಹಿತ್ಯ ಪರಂಪರೆಯನ್ನ ಉಳಿಸಿ ಬೆಳೆಸ್ತಕ್ಕಂಥ ಒಂದು ಕೆಲಸ ನಮ್ಮ ನಿಮ್ಮೆಲ್ಲರದಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ವಿದ್ಯಾರ್ಥಿಗಳಲ್ಲಿ ಇವತ್ತು ಬಹಳಷ್ಟು ಜನ ಇಲ್ಲಿ ಏನು ಸನ್ಮಾನಗೊಳ್ತಕ್ಕಂಥವ್ರಾಗಿರ್ಬೋದು ಅಥವಾ ಬಹಳಷ್ಟು ಜನ ಹಿರಿಯ ಕಲಾವಿದರು ಇವ್ರು ಹೆಂಗದಾರಪ್ಪ ಅಂತಂದ್ರೆ ಮಾಡಿದೆನೆಂಬುದು ಮನದಲ್ಲಿ ಕಾಡಿದರೆ ಏಡಿಸಿ ಕಾಡಿತು ಶಿವನ ಡಂಗುರ. ಆ ರೀತಿ ಒಳಗೆ ತಮ್ಮ ಕಲೆಯನ್ನ ತಮ್ಮೊಳಗಿನ ಬಹಳಷ್ಟು ಅವರು ತಮ್ಮಲ್ಲಿನ ಅದನ್ನ ಸೂಕ್ತವಾಗಿ ಇಟ್ಕೊಂಡು ಜೀವ ಇರುವವರೆಗೆ ನಾವು ಕಲೆಯನ್ನು ಉಳಿಸೋಣ ಬೆಳೆಸೋಣ ಅನ್ನುವಂಥ ನಿಟ್ಟಿನೊಳಗ ಇಲ್ಲಿ ಕುಂತಿರ್ತಕ್ಕಂಥ ಯಜಮಾನರನ್ನ ನಾವು ನೋಡಿದ್ರೆ ನಮಗೆ ಬಹಳ ಆಶ್ಚರ್ಯ ಅನಿಸ್ತದೆ. ಇವತ್ತು ಅವರ ಕಲೆ ಅದು ವಂಶ ಪರಂಪರವಾಗಿ ಅದು ಹೊರಗೆ ಹೋಗ್ಬೇಕು, ಅದು ಬೆಳೀತಾ ಬರಬೇಕು. ಹಾಗೆ ಇಲ್ಲಿ ಸಹೋದರಿ ಬನ್ನಪ್ಪನಿ ಅವರು ಕೂಡ ಜನಪದ ಹಾಡುಗಳನ್ನ ಅವ್ರ ಹಿರಿಯರು ಮಾಡಿರ್ತಕ್ಕಂಥ ದಾರಿ ಒಳಗ ಇವತ್ತು ಅಂತ ಸಾಹಿತ್ಯವನ್ನ ಮುನ್ನಡೆಸ್ತಾ ಇದ್ರು. ಆಗ್ಲೇ ನಮ್ಮ ಇನ್ನೊಬ್ಬ ಸಹೋದರ ಕಿರಿಯ ಸಹೋದರ ಬಹಳ ಚೆನ್ನಾಗಿ ಆತನ ಒಂದು ಹಾಡನ್ನ ಹಾಡ್ತಕ್ಕಂಥ ಕಲೆಯನ್ನ ಇವತ್ತು ಅದು ವಂಶ ಪರಂಪರೆಯಾಗಿ ಆ ವಿದ್ಯಾರ್ಥಿಗಳಲ್ಲಿ ಈ ಜನಪದ ಸಾಹಿತ್ಯ ಹಾಸು ಹೊಕ್ಕಾಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಯಾಕಂದ್ರೆ ಇವತ್ತು ಕನ್ನಡ ಜಾನಪದ ಪರಿಷತ್ತು ಸರ್ಕಾರದ ಯಾವುದೇ ಅನುದಾನವನ್ನು ಪಡ್ಕೊಳ್ಳೋದನ್ನೇ ನೋಡಿ, ಇಲ್ಲಿದೆ ಬಹಳ ವಿಶೇಷ. ಇವತ್ತು ಕನ್ನಡ ಜಾನಪದ ಪರಿಷತ್ತು ರಾಜ್ಯದಲ್ಲಿ ಯಾವುದೇ ಸರ್ಕಾರದ ಅನುದಾನವನ್ನು ಪಡ್ಕೊಳ್ಳೋದನ್ನ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ರೀತಿ ಒಳಗ ಕನ್ನಡ ಜಾನಪದ ಪರಿಷತ್ತನ್ನ ಬೆಳೆಸೋದ್ರ ಜೊತೆಗೆ ಕನ್ನಡ ಜಾನಪದ ಪರಿಷತ್ತಿನ ಕಲಾ ಪ್ರಕಾರಗಳನ್ನ ಇವತ್ತು ಬೆಂಗಳೂರಿನೊಳಗೊಂದು ಮಹತ್ವ ಆಗಿರ್ತಕ್ಕಂಥ ಒಂದು ಜನಪದ ಮ್ಯೂಸಿಯಂ ಯಾವುದೇ ರೀತಿಯಲ್ದೇನೆ ರಾಜ್ಯದ ಮೂಲೆಗಳನ್ನ ಸುತ್ತಿ ಕನ್ನಡ ಜನಪದಕ್ಕೆ ಸಂಬಂಧಪಟ್ಟಿರುವಂತಹ ಏನು ಅವರ ಕೆಲವು ವಸ್ತುಗಳಾಗಿರ್ಬೋದು ಅವುಗಳನ್ನೆಲ್ಲ ಸಂಗ್ರಹ ಮಾಡಿ ಮುಂದಿನ ಪೀಳಿಗೆಗೆ ಜನಪದ ಕಲೆಗಳಲ್ಲಿ ಜನಪದ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಹೀಗಿತ್ತು ಅಂತಕ್ಕಂಥದ್ದನ್ನ ತೋರಿಸ್ತಕ್ಕಂಥ ಕೆಲಸವನ್ನು ಕೂಡ ಡಾಕ್ಟರ್ ಬಾಲಾಜಿ ಸರ್ ಅವರು ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಬಹುಶಃ ಅವರು ಸಂಘಟನೆಯನ್ನ ಮಾಡೋದ್ರ ಜೊತೆಗೆ ಅವರು ಯುವ ಶಕ್ತಿಯನ್ನ ಕಟ್ಟುವುದ್ರ ಮೂಲಕ ಕೇವಲ ಕನ್ನಡ ಜಾನಪದ ಪರಿಷತ್ತು ಅಷ್ಟೇ ಸಾಲದು, ಇವತ್ತು ಪ್ರತಿ ಗ್ರಾಮ ಪ್ರತಿ ಹಳ್ಳಿಗಳಲ್ಲಿಯೂ ಕೂಡ ಇವತ್ತು ಏನಾದ್ರೂ ಕನ್ನಡ ಜಾನಪದ ಉಳಿದಟ್ಟಿ ಅಂತ ಹೇಳಿದ್ರೆ ಅದು ಗ್ರಾಮೀಣ ಭಾಗಗಳು. ಯಾಕಂದ್ರೆ ಇವತ್ತು ನಾವು ಆಧುನಿಕತೆಯ ಭರಾಟೆ ಒಳಗದಿ ಆ ಆಧುನಿಕತೆಯ ಭರಾಟೆ ಒಳಗೆ ಇವತ್ತು ಜನಪದ ನಶಿಸಿ ಹೋಗ್ತಾ ಇದೆ. ಆದ್ರೆ ನಮ್ಮ ಬಾಲಾಜಿ ಸರ್ ಹೇಳ್ತಿರ್ತಾರೆ, ಭೂಮಿ ಮೇಲೆ ಮನುಷ್ಯ ಜೀವಿ ಯಾವಾಗ ಪ್ರಾರಂಭ ಆಯ್ತು ಅವತ್ತೇ ಜನಪದ ಹುಟ್ಕೊಂಡೈತಿ. ಈ ಭೂಮಿ ಒಳಗ ಮನುಷ್ಯ ಜೀವಿ ಯಾವತ್ತು ನಾಶ ಆಗ್ತಾನೆ ಅವತ್ತು ಜನಪದ ನಾಶ ಆಗ್ತೈತೆ ಹೊರತು ಆಧುನಿಕತೆಯ ಭರಾಟೆಗೆ ಬಹುಶಃ ಜನಪದಕ್ಕ ಅದು ಸವಾಲು ಹೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾವು ನೆನಪಿಸಿಕೊಳ್ಬೇಕು. ಯಾಕಂದ್ರೆ ಇವತ್ತು ನಮ್ಮ ಆನ್ಲೈನ್ ಸರ್ ಹೇಳಿದ್ರು ಬೆಳೆಯುವ ಸಿರಿಯನ್ನ ಮೊಳಕೆಯಲ್ಲಿ ನೋಡಬೇಕು ಅನ್ನುವಂಥ ಮಾತನ್ನ, ಹಾಗೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಕೂಡ ಇವತ್ತು ಜನಪದ ಕಲಾ ಪ್ರಕಾರಗಳ ಕುರಿತಾಗಿ ಅವರಿಗೆ ನಾವು ಮಾಹಿತಿಯನ್ನು ನೀಡಬೇಕಾಗಿರುವಂತದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನೊಳಗ ಆಗ್ಲೇ ರಾಜಾಶ್ರಯ ಹಿಂದಿನ ಕಾಲದೊಳಗ ಯಾವುದೇ ಒಂದು ಸಾಹಿತ್ಯ, ಯಾವುದೇ ಒಬ್ಬ ಕಲಾವಿದ, ಯಾವುದೇ ಒಬ್ಬ ಕವಿ, ಯಾವುದೇ ಒಬ್ಬ ಸಾಹಿತಿ ಅವನು ಏನಾದ್ರೂ ಪ್ರಚಲಿತನಾಗಬೇಕು ಅಂತ ಹೇಳಿದ್ರೆ ಅವನ ಕಲೆಗೆ ಅವನ ಸಾಹಿತ್ಯಕ್ಕೆ ಬೆಲೆ ಬರಬೇಕು ಅಂತ ಹೇಳಿದ್ರೆ ಹಿಂದಿನ ಕಾಲದೊಳಗೆ ರಾಜಾಶ್ರಯ ಇತ್ತು ಬಂಧುಗಳೇ. ಆದ್ರೆ ಇವತ್ತು ಕನ್ನಡ ಜಾನಪದ ಪರಿಷತ್ತು ಸರ್ಕಾರದ ಯಾವುದೇ ಅನುದಾನವನ್ನು ಪಡ್ಕೊಳ್ಳದೆ ಇದ್ರೂ ಕೂಡ ಇವತ್ತು ರಾಜ್ಯದ ಮೂಲೆಗಳಲ್ಲಿ ಇವತ್ತು ಮಠಮಾನ್ಯಗಳ ಆಶ್ರಯವನ್ನು ಪಡ್ಕೊಂಡು ಇವತ್ತು ಜೀವಂತವಾಗಿ ರಾಜ್ಯದಲ್ಲಿ 5,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ, ವಿವಿಧ ಸಮ್ಮೇಳನಗಳನ್ನು ಮಾಡೋದ್ರ ಮೂಲಕ ಇವತ್ತು ಹೆಸರು ಮಾಡ್ತಾ ಇದೆ. ಇಂಥ ಕರೋನಾದಂತಹ ಸಂದಿಗ್ಧ ಸಂದರ್ಭದಲ್ಲಿಯೂ ಕೂಡ ಕನ್ನಡ ಜನಪದ ಪರಿಷತ್ತು ಯಾವತ್ತೂ ಕೂಡ ಸುಮ್ಮನೆ ಕೂಡ್ಲಿಲ್ಲ. ಯಾಕಂತ ಹೇಳಿದ್ರೆ ನಡೆದಾಡುವಂತಹ ಜಾನಪದ ಕೋಶ ನಮ್ಮ ಡಾಕ್ಟರ್ ಬಾಲಾಜಿಯವರು ಮತ್ತು ಅವರ ಟೀಮ್. ಹೀಗಾಗಿ ಇಡೀ 30 ಜಿಲ್ಲೆಗಳಲ್ಲಿಯೂ ಕೂಡ ಬಂಡವಾಳ ಸರ್ ಅಂತ ಬಹಳಷ್ಟು ಕ್ರಿಯಾಶೀಲ ಅಧ್ಯಕ್ಷರುಗಳನ್ನ ಈ ಸಂದರ್ಭದಲ್ಲಿ ತೊಡಗಿಸಿಕೊಳ್ಳೋದ್ರ ಮೂಲಕ 101 ಕಾರ್ಯಕ್ರಮಗಳನ್ನ ಈ ಒಂದು ಕೊರೋನಾದ ಸಂದರ್ಭಗಳಲ್ಲಿ ಮಾಡೋದ್ರ ಮೂಲಕ, ಒಂದು ರಾಷ್ಟ್ರ ಮಟ್ಟದ ಜನಪದ ಸಮ್ಮೇಳನವನ್ನು ಮಾಡೋದ್ರ ಮೂಲಕ, ಹಾಗೆ ಇವತ್ತು ಸುಮ್ಮನೆ ಕುಡಿದ್ರ ಜೊತೆಗೆ 20 ಮಹಾಕಾವ್ಯಗಳ ಮರುಚಿಂತನೆ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಸುಮಾರು 17ಕ್ಕೂ 18 ಕಾರ್ಯಕ್ರಮಗಳನ್ನ ಜಾನಪದ ಜೋಳಿಗೆ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಕೂಡ ಕನ್ನಡ ಜಾನಪದ ಪರಿಷತ್ತು ಈ ರಾಜ್ಯದೊಳಗ ಬಹಳಷ್ಟು ಉತ್ತರೋತ್ತರವಾಗಿ ಬೆಳೆಯತಕ್ಕಂಥ ಒಂದು ಹೆಮ್ಮರವಾಗಿ ಬೆಳೆಯತಕ್ಕಂಥ ಒಂದು ಸಂದರ್ಭಕ್ಕೆ ಅದಕ್ಕೆ ನೀರೆರೆದು ಅದನ್ನ ಘೋಷಣೆ ಮಾಡತಕ್ಕಂಥ ಒಂದು ಗುರುತರವಾದಂತಹ ಜವಾಬ್ದಾರಿಯನ್ನ ಡಾಕ್ಟರ್ ಬಾಲಾಜಿ ಸರ್ ಅವರು ವಹಿಸಿಕೊಂಡಿದ್ದಾರೆ ಅನ್ನುವಂಥ ಮಾತುಗಳನ್ನ ಇಲ್ಲಿ ನೆನಪಿಸಿಕೊಳ್ಳೋದ್ರ ಜೊತೆಗೆ ಇವತ್ತೇನು ಪರಮ ಪೂಜ್ಯರಿದ್ದಾರೆ, ಪರಮ ಪೂಜ್ಯರ ಒಂದು ಮಠದ ಆಶ್ರಯದ ಹಿನ್ನೆಲೆ ಒಳಗೆ ಇವತ್ತು ಕನ್ನಡ ಜನಪದ ಪರಿಷತ್ತು ಎಂದೂ ಕೂಡ ಅದು ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ನಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸ್ತಕ್ಕಂಥದ್ದು ಜನಪದ. ಹಾಗಾಗಿ ಇವತ್ತು ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ಗದಗಿನೊಳಗ ಈ ಒಂದು ಜನಪದ ಕಾರ್ಯಕ್ರಮಗಳನ್ನು ಮಾಡುವಾಗ ಓಡಾಡ್ತಕ್ಕಂಥ ಸಂದರ್ಭಗಳನ್ನು ಗಮನಿಸಿರುವಂತ ನಮ್ಮ ಅಣ್ಣನ ಶಾಖಾಮಠದ ಪರಮ ಪೂಜ್ಯರು, ನರಸಾಪುರದ ಪರಮ ಪೂಜ್ಯರು ನಮ್ಗೆ ಹೇಳಿದ್ರು, ಏನಪ್ಪ ಇಷ್ಟೆಲ್ಲ ಕೆಲಸ ಮಾಡ್ತೀರಿ ಮತ್ತು ನೀವು ನಮ್ಮನ್ನು ಕೂಡ ಗೌರವಾಧ್ಯಕ್ಷರು ಅಂತೇಳಿ ನೀವು ನಮ್ಮೆಲ್ಲ ಜನಪದ ಪರಿಷತ್ತುಗಳಿಗೆ ನೀವು ನಮ್ಮನ್ನು ಗೌರವಾಧ್ಯಕ್ಷರಾಗಿ ಮಾಡ್ಕೊಂಡಿದ್ದೀರಿ. ನಿಮ್ಮ ಎಲ್ಲ ಓಡಾಟವನ್ನು ಗಮನಿಸಿದ್ರೆ ನಮ್ಗೆ ಅನಿಸ್ತೈತಿ, ಅದಕ್ಕೆ ನಾನು ಕೂಡ ಏನಾದರೂ ಒಂದು ಇದಕ್ಕೆ ಕೆಲಸ ಮಾಡಬೇಕು ಅಂತ ಮಾಡೀನಿ. ಅದಕ್ಕೆ ನೀವು ನಿಮ್ಮ ಕೈಲಿ ಹಾಕೊಳ್ಳೋದು ಬೇಡ, ನಾನು ಮಠದಿಂದ ಶ್ರೀ ಮಠದಿಂದ 50,000 ರೂಪಾಯಿಗಳ ಒಂದು ಠೇವಣಿಯನ್ನು ಇಡ್ತೀನಿ.
ಆ 50,000 ರೂಪಾಯಿ ಠೇವಣಿಗಳನ್ನ ಇಟ್ಟು ಆ ಠೇವಣಿಯಿಂದ ಬಂದಿರತಕ್ಕಂಥ ಬಡ್ಡಿಯಿಂದ ನೀವು ಕಲಾವಿದರನ್ನ ಪ್ರೋತ್ಸಾಹಿಸುವಂತ ಕಲಾವಿದರಿಗೆ ಪುರಸ್ಕಾರವನ್ನು ಮಾಡುವುದರ ಮೂಲಕ ಈ ಕನ್ನಡ ಜನಪದ ಪರಿಷತ್ತನ್ನ ನೀವು ಮುನ್ನಡೆಸಬೇಕು ಅನ್ನುವಂತ ಒಂದು ವಾಗ್ದಾನವನ್ನು ಮಾಡುವುದರ ಮೂಲಕ ಅವರು ನಮಗೆ ಶ್ರೀರಕ್ಷೆಯಾಗಿ ನಿಂತಿರಲ್ಲ. ಆ ಒಂದು ಹಿನ್ನೆಲೆ ಒಳಗಾಗಿ ಇವತ್ತು ನಾವು ನೌಕರರಾಗಿದ್ರು ಕೂಡ ನಮ್ಮ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಯಾವುದೇ ಆಶೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೇ ಇವತ್ತು ಕನ್ನಡ ಜನಪದ ಪರಿಷತ್ತಿನ ಮೂಲಕ ಈ ನಾಡಿಗಾಗಿ, ಈ ನೆಲಕ್ಕಾಗಿ ನಾವು ಮಾತನಾಡ್ತಕ್ಕಂಥ ಮಾತೃಭಾಷೆ, ಆ ಮಾತೃಭಾಷೆಯ ಮೂಲ ಆಗಿರ್ತಕ್ಕಂಥ ಒಂದು ಕಾರ್ಯಕ್ಕೆ ಹಳೆಬೇರು ಹೊಸ ಚಿಗುರು ಅನ್ನೋ ಹಾಗೆ ವೇದಿಕೆ ಮೇಲೆ ಬಹಳಷ್ಟು ಜನ ಹಿರಿಯರಿದ್ದಾರೆ, ಮುಂದುಗಡೆ ಬಹಳಷ್ಟು ಹಿರಿಯ ಜನ ನಮ್ಮ ಜನಪದ ಕಲಾವಿದರಿದ್ದಾರೆ. ಅಂತ ಕಲಾವಿದರನ್ನ ಅವರು ಹಳೆಬೇರು ಈಗೇನು ನಮ್ಮ ಹೊಸ ಟೀಮ್ ಇದೆಯಲ್ಲ, ಇದು ಒಂದು ಹೊಸ ಚಿಗುರು ಇದೆ. ಈ ಹಳೆಬೇರು ಹೊಸ ಚಿಗುರು ಕೂಡಿದರೆ ಮನಸ್ಸೊಪ್ಪು ಅನ್ನುವ ಹಾಗೆ ಕನ್ನಡ ಜನಪದ ಪರಿಷತ್ತನ್ನ ಈ ರಾಜ್ಯದೊಳಗ ಹುಟ್ಟಾಕೋದ್ರೊಂದಿಗೆ ಅದು ಉತ್ತರೋತ್ತರವಾಗಿ ಬೆಳೆದು ಮುಂದೊಂದು ದಿನ ಸರ್ಕಾರ ಈ ಕಡೆಗೆ ಅದು ಬೆರಡು ಮಾಡಿ ಇದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎನ್ನುವಂತ ನಿಟ್ಟಿನೊಳಗ ಗುರುತಿಸುವಂಗಾಗಬೇಕು. ಇವತ್ತು ಜನಪ್ರತಿನಿಧಿಗಳು ಕೂಡ ಇಂಥ ಸಂದರ್ಭದೊಳಗೆ ಬಹಳಷ್ಟು ಜನ ಕಲಾವಿದರಿರ್ತಕ್ಕಂಥ ನಾಡು ಈ ಭಾಗದೊಳಗಿರ್ತಕ್ಕಂಥ ಎಲ್ಲ ಜನಪದ ಕಲಾವಿದರನ್ನ ಗುರುತಿಸುವಂಗಾಗಬೇಕು, ಅವರನ್ನ ಗೌರವಿಸುವಂಗಾಗಬೇಕು. ಈಗಾಗಲೇ ಜನಪದ ಇತಿಹಾಸ ಮತ್ತು ಹಿನ್ನೆಲೆ ಮತ್ತು ಮುನ್ನೆಲೆಗಳನ್ನ ಸವಿಸ್ತಾರವಾಗಿ ನಮ್ಮ ಗದಗ ಜಿಲ್ಲೆಯ ಅಧ್ಯಕ್ಷರಾದಂತವರು ಬಹಳ ವಿಸ್ತೃತವಾಗಿ ಹೇಳ್ತಕ್ಕಂಥದ್ದು. ಜನಪದ ಸಾಹಿತ್ಯ ಅನ್ನೋದೇನಿದೆಯಲ್ಲ, ಎಲ್ಲ ಸಾಹಿತ್ಯಕ್ಕಿಂತಲೂ ಮೂಲ ಸಾಹಿತ್ಯ ಮತ್ತು ಎಲ್ಲ ಸಾಹಿತ್ಯದ ತಾಯಿ ಬೇರು ಅನ್ನೋ ಒಂದು ದಿಸೆಯಲ್ಲಿ ನಾವು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಆ ಇತಿಹಾಸವನ್ನ ಹೇಳದೆ ನಾವು ಪ್ರಾರಂಭದಲ್ಲಿ ನಾವು ಚಿಕ್ಕವರಿದ್ದಾಗ ಜನಪದ ಸಾಹಿತ್ಯದ ಸುಗಡು ಎಲ್ಲ ರಂಗದಲ್ಲೂ ಇತ್ತು. ಒಬ್ಬ ವ್ಯಕ್ತಿ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಜನಪದ ಸಾಹಿತ್ಯ ಇತ್ತು. ಒಬ್ಬ ಅಲ್ಲಿಯ ಜನರು ಒಂದೆಡೆ ಸೇರಿ ಭಾವಗೀತೆಯಿಂದ ಕೂಡಿದಂತಹ ಸಂದರ್ಭದಲ್ಲಿ ಹಾಡುಗಳಿದ್ದು, ಹಬ್ಬ ದಿನಗಳಲ್ಲಿ ಅನೇಕ ರೀತಿಯ ಜನಪದ ಸಾಹಿತ್ಯವನ್ನು ಉಳಿಸ್ತಕ್ಕಂತಹ ಕಲೆಗಳು ಸುಮಾರು 20 ವರ್ಷಗಳ ಹಿಂದಿನ ಆಚೆ ಇತ್ತು ಅಂತ ಅನಿಸ್ತದೆ. ಇತ್ತೀಚಿನ ದಿನಮಾನಗಳಲ್ಲಿ ಕಾಲ ಬದಲಂತೆ, ತಂತ್ರಜ್ಞಾನದ ವ್ಯವಸ್ಥೆ ಬದಲಾದಂತೆ ಅದು ಸಹ ಬದಲಾಗಿದೆ. ಆದರೆ ಜನಪದ ಸಾಹಿತ್ಯ ಯಾವತ್ತೂ ಬದಲಾಗಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು. ಹಾಗಾಗಿ ಪ್ರಾರಂಭ ಈ ಭೂಮಿಯಲ್ಲಿ ಜೀವಿ ಯಾವತ್ತು ಹುಟ್ಟಿದನೋ ಅವತ್ತೇ ಜನಪದ ಸಾಹಿತ್ಯ ಹುಟ್ಟಿತು. ಈ ಭೂಮಿಯಲ್ಲಿ ಇರತಕ್ಕಂಥ ಪ್ರತಿಯೊಂದು ಜೀವಿ ಯಾವತ್ತು ಕೊನೆಗಾಗ್ತದೋ ಅವತ್ತೇ ಜನಪದ ಸಾಹಿತ್ಯ ನಾಶ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಕ್ಕಂಥದ್ದು ಏನಿದೆಯಲ್ಲ ಅದು ಸತ್ಯವಾದಂತಹ. ಹಾಗಾಗಿ ನಾವು ಸಣ್ಣರಿರ್ತಕ್ಕಂಥ ಸಂದರ್ಭದಲ್ಲಿ ರೇವತಿ ಪದವನ್ನು ಹಾಡಿದ್ರೆ ಈಗ ಬಹಳ ಖುಷಿ ಅನ್ನಿಸ್ತು. ನಾವು ಸಣ್ಣರಿರ್ತಂಥ ಸಂದರ್ಭದಲ್ಲಿ ಬರ್ತಿದ್ದಂಥ ಸಂದರ್ಭದಲ್ಲಿ ರಾತ್ರಿ ಬೆಳತನ ಹಳೆಯಪ್ಪಂತ ಸಂದರ್ಭದಲ್ಲಿ ಎಲ್ಲ ಹಳ್ಳಿ ಜನ ಒಂದೆಡೆ ಸೇರ್ತಿದ್ರು. ಅಲ್ಲಿ ಭಾವಗೀತೆ ಇತ್ತು, ಎಲ್ಲರೂ ಪ್ರೀತಿ ವಾತ್ಸಲ್ಯದಿಂದ ಇರ್ತಾ ಇದ್ರು. ಇವತ್ತ ಹಬ್ಬ ದಿನಗಳನ್ನು ನೋಡಿದ್ರೆ ಬಹಳ ವಿಚಿತ್ರ ಅನ್ನಿಸ್ತದೆ. ಯಾಕಂದ್ರೆ ನಮ್ಮ ಕಲೆಗಳೆಲ್ಲ ಹೊರಟು ಹೋಗ್ತಾ ಇದ್ದಾರೆ. ಯಾಕೋ ಒಂದು ಕಡೆ ಯಾವುದೋ ಒಂದು ದಿಕ್ಕಿನಂತ ನಾವೇ ಬದಲಾಗಿದ್ದೀವಿ, ಕಲೆಗಳು ಬದಲಾಗಿಲ್ಲ, ನಾವೇ ಒಂದು ಕಡೆ ಬದಲಾಗಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು. ಹಾಗಾಗಿ ನಮ್ಮ ಮಕ್ಕಳಿಗೆ, ಹಿರಿಯರಿಗೆ ಕಲೆಗಳನ್ನ ಹೇಳ್ತಕ್ಕಂಥದ್ದು ಈಗಾಗಲೇ ಆಗ್ಬಿಟ್ಟಿದೆ. ಹಾಗಾಗಿ ನಾನು ಜನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರಿಗೆ ನಾನು ಸಂಸ್ಥೆಯ ವೃತ್ತಿಯಿಂದ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಆ ಮನವಿಯನ್ನು ಅವರು ಸ್ವೀಕರಿಸ್ತಾರೆ ಅನ್ನೋ ಒಂದು ಆಶಾಭಾವನೆ ನನಗಲ್ಲಿದೆ. ಹಾಗಾಗಿ ನಮ್ಮ ವಸತಿ ಶಾಲೆಗಳಿಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಜನಪದ ಕಲೆಗಳನ್ನು ಕೊಂಡೊಯ್ಯತಕ್ಕಂಥ ಕೆಲಸಗಳನ್ನ ನೀವು ಮಾಡಿದೆ. ಆ ಮುಂದಿನ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಹೇಳ್ಬೇಕಾಗಿದೆ. ಇದೇ ಮಕ್ಕಳೇ ಮುಂದಿನ ಪ್ರಜೆಗಳಾಗ್ತಕ್ಕಂಥದ್ದು. ಹಾಗಾಗಿ ಜನಪದ ಕಲೆ ನಡೆಗೆ ಸರ್ಕಾರಿ ಶಾಲೆಯ ಕಡೆಗೆ ಅನ್ನೋ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟುಕೊಂಡು ನೀವು ಪ್ರತಿ ಶಾಲೆಗಳಿಗೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯವಾಗಿ ಸಿಗ್ತಕ್ಕಂಥ ಕಲಾವಿದರನ್ನು ಕರೆಸಿ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ, ಸರ್ಕಾರಕ್ಕೆ ನೀವು ಆಗ್ರಹ ಮಾಡುವುದರ ಮೂಲಕ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ಕಲೆಗಳನ್ನು, ಆಯಾ ಭಾಗದಲ್ಲಿ ಇರ್ತಕ್ಕಂಥ ಪ್ರಾದೇಶಿಕ ಕಲೆಗಳನ್ನ ಉಳಿಸ್ತಕ್ಕಂಥ. ಯಾಕಪ್ಪ ಅಂದ್ರೆ ವೀರಗಾಸಿಗಳಿದ್ದಾವೆ, ಡೊಳ್ಳು ಕುಣಿತಗಳಿದ್ದಾವೆ, ರೇವತಿ ಪದಗಳಿದ್ದಾವೆ, ಸೋಬಾನದ ಪದಗಳಿದ್ದಾವೆ, ಗೀಗಿ ಪದಗಳಿದ್ದಾವೆ. ಅಷ್ಟೇ ಅಲ್ಲ, ಬೆಳಗಿನ ಅವಧಿಯಲ್ಲಿ ಒಬ್ಬ ಕೂದಲು ತುಂಬತಕ್ಕಂಥ ಒಬ್ಬ ಮಹಿಳೆ ಬರ್ತಕ್ಕಂಥ ಹಾಡನ್ನು ಸಹ ಜನಪದ ಕಲೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ನಾವು ಬಾಲ್ಯದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ರೇವತಿ ಪದವನ್ನ ಹಾಡ್ತಕ್ಕಂಥದ್ದು ಒಂದು ಚರಣವನ್ನ ಹಾಡಬೇಕು ಅಂತ ನಾನು ಮಾಡಿದ್ದೇನೆ. ಹಾಗಾಗಿ ಅದಕ್ಕೆ ಸಹಕರಿಸ್ತಿದ್ದೀರಿ ಅನ್ನೋ ಒಂದು ಆಶಾಭಾವನೆಯನ್ನು ನಾನು ನಂಬಿದ್ದೇನೆ. ಮಹಾತ್ಮ ಗಾಂಧೀಜಿಯವರು ಏನು ದಿನಂಪ್ರತಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು, ಆ ಪ್ರಾರ್ಥನೆಯನ್ನು ಒಳಗೊಂಡು ಇಲ್ಲಿ ರೇವತಿ ಪದೆಯನ್ನ ಅಲ್ಲಿ ಅನಕ್ಷರಸ್ಥರು ಕಟ್ಟಿದಂತ ಹಾಡು. ನೀನಿಲ್ಲದೆ ಮತ್ತಿನ್ನಾರಿಲ್ಲವಯ್ಯ, ಹಾಲೊತ್ತು ನೀರಲೊತ್ತು ನಿಮ್ಮ ಧರ್ಮವಯ್ಯ ಕೂಡಲು ಸಂಗಮ ದೇವ. ಪೂಜನೀಯ ಡಾಕ್ಟರ್ ಮಹಾದೇವ ಸ್ವಾಮಿಯವರ ಸಾನ್ನಿಧ್ಯದಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ
ಭಾಗಿಯಾಗತಕ್ಕಂಥ ಸೌಭಾಗ್ಯ ನನಗೂ ಮತ್ತು ನನ್ನ ಹಿರಿಯ ಸ್ನೇಹಿತ ಬಾಬಣ್ಣವರಿಗೆ ಜಾನಪದ ಲೋಕದ ಈ ಸಂಘಟಕರ ವೃಂದ ಅವರು ಕಲ್ಪಿಸಿಕೊಟ್ಟದ್ದು ಬಹುತೇಕವಾಗಿ ನಾನು ಪ್ರೀತಿಯಿಂದ ಒತ್ತಾಸೆಯ ಮೂಲಕ ನನ್ನ ಅಭಿನಂದನಾ ಮಾತುಗಳನ್ನು ಹೇಳಬೇಕು ಅನ್ನುವ ದೃಷ್ಟಿ ಇಟ್ಟುಕೊಂಡು ಕೇವಲ ಮಿತ್ರ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಗೊಡ್ಬಾಳ್ರವರ ಮಾತನ್ನು ನಾನು ಬಹಳಷ್ಟು ಗೌರವದಿಂದ ಸ್ವೀಕರಿಸಿ ನೇರವಾಗಿ ಮಾತನಾಡುತ್ತೇನೆ. ಜೀವನದ ಅಮೂಲ್ಯಗಳಿಗೆ ಅಂತ ಅನಿರೀಕ್ಷಿತವಾಗಿ ಬರ್ತಂತ ಆ ಸೋದರಿ ಬಣ್ಣದವಾರಿ ಆ ಕಲಾವಿದರು ವಿಶೇಷವಾಗಿ ಮುಂದಿನ ದಿನಮಾನಗಳಲ್ಲಿ ಕನ್ನಡ ನಾಡಿನ ಸಂಗೀತ ಲೋಕದ ಧ್ರುವತಾರೆ ಆಗ್ತಕ್ಕಂಥ ಎಲ್ಲಾ ರೀತಿ ಇರ್ತಕ್ಕಂಥ ಆ ಮಗು ಯಾವುದು ಬರಲೇಬೇಕಾದ ಮಗು ಮತ್ತು ಮಾತನಾಡಿರ್ತಕ್ಕಂಥ ಹಲವಾರು ಮಹಾನೀಯರು ವಿಶೇಷವಾಗಿ ಗದಗ ಜಿಲ್ಲಾ ಅಧ್ಯಕ್ಷ ಗಜೇಂದ್ರಿ, ಇಲ್ಲಿಯ ಪ್ರಾಚಾರ್ಯ ಆನಂದ ಉಳ್ಳಾಗಡ್ಡಿ ಅವರೆಲ್ಲರ ಮಾತುಗಳನ್ನು ಕೇಳಿದ ನಿಮಗೆ ನಾನು ಪೀಠಿಕೆಯಾಗಿ ಪ್ರಾರಂಭದಲ್ಲಿ ಡಾಕ್ಟರ್ ಬಾಲರಾಜ್ ಪ್ರಪ್ರಥಮ ಬಾರಿಗೆ ಈ ಕುಂತಳ ನಾಡುವಂತ ಇತಿಹಾಸ ಚಂದ್ರಹಾಸ ಯಾವ ಮಹಾರಾಜ ಮೌರ್ಯ ಚಕ್ರವರ್ತಿಯ ಐತಿಹ್ಯವನ್ನು ಒಳಗೊಂಡಿರ್ತಕ್ಕಂತಹ ಮಹಾದೇವ ದೇವಾಲಯ ಅಂತಕ್ಕಂಥ ದೇವಾಲಯ ಚಕ್ರವರ್ತಿಯ ನಾಡಿಗೆ ನೀವು ಬಂದಿದ್ದೀರ. ಮಾತು ಅರ್ಥಪೂರ್ಣವಾಗಿರಬೇಕು, ಸಂಭಾಷಣೆ ಕುತೂಹಲ ಕೆರಳಿಸುವಾಗಿರಬೇಕು. ಇವೆಲ್ಲವನ್ನು ಒಳಗೊಂಡಂತೆ ಮುರಾರಿ ಅವನು ಮುರಾರಿನೇ ಆ ಅನಿರೀಕ್ಷಿತವಾಗಿ ಬರ್ತಾರೆ. ನಾನು ಮಾತು ಹೇಳ್ತೇನೆ, ಶ್ರೀಮಾನ್ ಗೊಡ್ಬಾಳ್ ತಾವು ಭಾವಿಸ್ರಿ ಅಥವಾ ತಾವು ಅದನ್ನು ಗ್ರಹಿಸಿ. ನನಗೆ ಶಿವಪ್ಪ ಅಂತಕ್ಕಂಥ ವ್ಯಕ್ತಿ ಅವರ ತಂದೆ ಅಂತ ಗೊತ್ತೇ ಇರಲಿಲ್ಲ. ನಾನು ಅದರ ಬಗ್ಗೆ ಬಣ್ಣನೆ ಮಾಡ್ತಿದ್ದೇನೆ. ಒಬ್ಬ ಪ್ರಖ್ಯಾತ ಈ ಭಾಗದ ಒಬ್ಬ ಸಂಗೀತ ಕಲಾವಿದ ಕಡುಚಿ ಆತ ಹಾರ್ಮೋನಿಯಂ ಪೆಟ್ಟಿಗೆ ಮೇಲೆ ಕೈ ಇಟ್ಬಿಟ್ಟ ಅಂತಂದ್ರೆ ತಾನೇ 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 ಆ ಸಂಗೀತದ ಸೌರಭ ಹೊರಬಂತು. ಅಂತಹ ವ್ಯಕ್ತಿಯ ಮಗ ಆತನನ್ನ ಹುಡುಕಿ ಜವಾಬ್ದಾರಿಯನ್ನು ಕೊಟ್ಟಂತಹ ಜಿಲ್ಲಾಧ್ಯಕ್ಷರಿಗೂ ರಾಜ್ಯಾಧ್ಯಕ್ಷರಿಗೂ ನಾನು ಬಹಳಷ್ಟು ಉಪಕೃತನಾಗಿದ್ದೇನೆ, ಧನ್ಯತೆಯನ್ನು ಹೇಳಿದ್ದೇನೆ ಅಂತ ಸಮಯದ ಪ್ರತ್ಯೇಕತೆ ಮಿತ್ರ ಗೊಡ್ಬಾಳ್ ಅವರಿಗೆ ಕೊನೆಗೆ ಮಾತಾಡ್ತಾರೆ. ಡಾಕ್ಟರ್ ನಾಗಲಾಂಬಿಕಾ ದೇವಿ ಇಲ್ಲಿ ಜಿಲ್ಲಾಧಿಕಾರಿ ಆಗಿದ್ದು ಬಹಳ ಖುಷಿ ಅನಿಸ್ತದೆ ನನಗೆ. ಪ್ರಶಸ್ತಿಯ ವಿತರಣೆಯಲ್ಲಿ ಏನೆಲ್ಲ ನಿರ್ವಹಣೆ ಜರುಗುತ್ತಿರ್ತವೆ ಎಲ್ಲರಿಗೂ ಗೊತ್ತುಂಟು. ಸ್ಕ್ರೀನಿಂಗ್ ಕಮಿಟಿ ಅಂತ ಒಂದು ಮಾಡಿರ್ತಾರೆ. ಯಾಕೆ ಮಾತನ್ನು ಹೇಳ್ತಾರೆ ಅಂದ್ರೆ, ಪಂಡಿತ ಬಾಲರಾಜರಾಗಿ ಹೋರಾಟ ಮಾಡಿರ್ತಕ್ಕಂಥ ರಾಜ್ಯ ಪ್ರಶಸ್ತಿ ಪಡೆದಂತ ನೀನಿದೆಯಾ, ಮಕ್ಕಳಿಗೆ ನಾನು ಕೃತಜ್ಞವಾದ ಒಂದು ಸನ್ನಿವೇಶವನ್ನು ಸೂಕ್ಷ್ಮವಾದ ಮಾತನ್ನು ಹೇಳ್ತೇನೆ. ಡಾಕ್ಟರ್ ನಾಗಲಾಂಬಿಕಾ ದೇವಿ ಜಿಲ್ಲಾಧಿಕಾರಿ ಇದ್ದಾಗ ನಾನು ಆಗ ಪತ್ರಿಕೋದ್ಯಮಿ ಸೇರಿ ನನ್ನ ತಂದೆ ಸಾಮಾಜಿಕ ನಂಟಸ್ತಿಗೆ ಹೋರಾಟ ಸದಾವಕಾಶ ಒಂದಿಲ್ಲೊಂದು ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂಥ ವ್ಯಕ್ತಿ ನನ್ನ ಮಿತ್ರ ಮಾತನಾಡಿ ಹೋದಂತ ಭಜಂತ್ರಿ ಹೇಳಿದ್ದಾರೆ ರಾಮಣ್ಣ. ಇವೆಲ್ಲವರ ಜೊತೆಗೆ ನನ್ನ ಮಿತ್ರ ಕೂತಿದ್ದ ವಾರಿ 8 ಮಂದಿಯ ಒಂದು ಹೆಸರು ಶಿಫಾರಸು ಪಟ್ಟಂತ ಈ ಜಿಲ್ಲೆಯಲ್ಲಿ ಹೋಗಿದ್ದು ನನಗೆ ಗೊತ್ತುಂಟು. ಮಾರ್ಕ್ಸ್ ಹಾಕಬೇಕಾದ್ರೆ ಡಾಕ್ಟರ್ ನಾಗಲಾಂಬಿಕಾ ದೇವಿ ಅದ್ಭುತವಾಗಿರ್ತಕ್ಕಂಥ 1 ಮಾರ್ಕ್ಸ್ ಮೂಲಕವಾಗಿ ನಾನು ಪ್ರಶಸ್ತಿ ಬಂತು ಅಂತಕ್ಕಂಥ ಮಾತನ್ನು ಬಹಳ ಗೌರವದಿಂದ ಹೇಳ್ತೇನೆ. ಅದರ ಅರ್ಥ ಏನಂತಂದ್ರೆ, ನಾನೊಬ್ಬ ಮೇಲ್ವರ್ಗದ ವ್ಯಕ್ತಿ, ಉನ್ನತ ಪರಂಪರೆಯ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದ್ರು ಸಹಿತ ನನ್ನ ಮಂಗಳೂರಿನ ನಾನು ಮನೆ ಹುಡುಕಾಟ ಸಮಯದಲ್ಲಿ ಸರ್ವ ಧರ್ಮದ ಸಮನ್ವಯ ಭಾವದ ಬಿಡುಗಡೆಯನ್ನು ಪ್ರಾರಂಭದಲ್ಲಿ ಮಾಡಿಕೊಟ್ಟು ನಂತರದ ದಿನಗಳಲ್ಲಿ 21, 31, 33 ಒಟ್ಟು 36 ಸಾಮೂಹಿಕ ಲಗ್ನ ಮಾಡಿದ ಆ ಹಿನ್ನೆಲೆಯನ್ನು ಗಮನಿಸಿ ಸಾಮಾಜಿಕ ಸೇವೆ ಇರತಕ್ಕಂಥ ರಂಗವನ್ನು ಗುರುತಿಸಿಲ್ಲ ಆ ತಾಯಿಗೆ ಸಚಿವಾಲಯಕ್ಕೆ ನಾಗರಿಕ ವಲಯದ ಸಬಲೀಕರಣದ ಇಲಾಖೆ ಇದೆಯಲ್ಲ, ಅದಕ್ಕೆಲ್ಲರಿಗೂ ನಾನೇನಪ್ಪ ಅಂದ್ರೆ ನನ್ನ ತಾಲೂಕು ಯಾಕಂದ್ರೆ ನನ್ನ ತಾಲೂಕಾಗಿದೆ. ಈ ಮನೆಯಿಂದ ಈ ನೆಲದಿಂದಲೇ ನಾನು ಧನ್ಯತೆಯನ್ನು ಹೇಳ್ತೇನೆ ಅನ್ನುವ ಮಾತನ್ನು ಹೇಳಿ ಕೊನೆಯ ಮಾತು ಹೇಳ್ಬಿಡ್ತೇನೆ. ಮಕ್ಕಳೇ, ನಾಡಿನ ಭವ್ಯ ಶ್ರೀಗಳಲ್ಲಿ ಐತಿಹಾಸಿಕ ಪುರುಷರ ಒತ್ತುಗೆ ಇಂದಿರಾ ಗಾಂಧಿ ಹೆಸರಿನ ವಸತಿ ಈ ನಿಲಯದಲ್ಲಿ ನೀವು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಾ ಇದ್ದೀರಿ.
ಗುರಿ ಇಟ್ಕೊಳ್ಳಿ. ನಿಮ್ಮ ಗುರುಗಳು ಹೇಳಿದ ಹಾಗೆ ನಾವೆಲ್ಲರೂ ನಮ್ಮ ಭಾವನೆಗಳನ್ನು ಮನಗಿಸಿದ್ದೇವೆ. ನಿಮ್ಮ ಜೀವನವನ್ನು ರೂಪಿಸಿಕೊಂಡು ಒಂದು ಕೆಲಸದ ಕಾರಣ ಹೊಂದಿಸದ ಕಾರಣ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಿ ನಾವು ಅತ್ಯುನ್ನತವಾಗಿರ್ತಕ್ಕಂಥ ಪದವಿಯನ್ನು ಪಡೆದಿರ್ತೀವಿ. ತಾಯಿ ತಂದೆಯ ಋಣವನ್ನು ತೀರಿಸ್ತೇವೆ. ನಾಗರಿಕ ವಲಯದಲ್ಲಿ ಅಧಮ ಶಕ್ತಿಗಳಾಗಿ ಹೊರಬರತಕ್ಕಂಥ ಕೆಲಸವನ್ನು ಕಟ್ಟಿಕೊಳ್ಳಿ ಅನ್ನುವ ಸೂಚನೆಯನ್ನು ಕೊಟ್ಟು ನೀವು ಸಹಿತ ಒಂದು ಸಾಧನೆಯನ್ನು ಮಾಡಿ ಸಾಧನೆಯ ಶಿಖರವನ್ನು ಏರಿ. ಕನ್ನಡ ಜನಪದ ಪರಿಷತ್ತು ಕಳೆದ 4-5 ವರ್ಷಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಕಳೆದ 2 ದಶಕಗಳಿಂದ ಡಾಕ್ಟರ್ ಎಸ್ ಬಾಲಾಜಿಯವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಪದೇ ಪದೇ ಈ ಮಾತನ್ನು ಹೇಳ್ತೀವಿ. ಸರ್ಕಾರ, ಇಲಾಖೆಗಳು ಮತ್ತು ಸರ್ಕಾರದ ಅನುದಾನಿತ ಪರಿಷತ್ತುಗಳು ಮಾಡದೇ ಇರುವಷ್ಟು ಕಾರ್ಯಕ್ರಮಗಳನ್ನು ಮಾಡಿದೆ ಅನ್ನುವಂಥದ್ದು. ಇದು ಅತಿಶಯೋಕ್ತಿ ಅಂತ ಅಲ್ಲ, ಆದರೆ ಯಾವುದೇ ಅನುದಾನವಿಲ್ಲದೆ ಇವತ್ತಿನ ಕಾರ್ಯಕ್ರಮ ನಡೆದಿದೆ. ಇದು ಮುರಾರಿಯವರ ಒಂದು ಕ್ರಿಯಾಶೀಲತೆಗೆ ಕನ್ನಡ. ಇವತ್ತು ಮಧ್ಯಾಹ್ನ ನಂತರ ಕೊಪ್ಪದಲ್ಲಿ ಒಂದು ಕಾರ್ಯಕ್ರಮ ಇದೆ, ಶಿಕ್ಷಕರಿಗೆ ಒಂದು ತರಬೇತಿ ಇದೆ, ಹೊಸಬಗೆಯ ಚಿಂತನಾ ಗೋಷ್ಠಿ ಇದೆ, ಮಕ್ಕಳಿಗೆ ಸಂಗೀತ, ನಾಟಕ ಮತ್ತು ಜನಪದದ ಮೂಲಕ ಹೇಗೆ ಪಾಠಗಳನ್ನು ಹೇಳಿಕೊಡಬೇಕು ಅನ್ನುವಂಥ ಕುರಿತಾಗಿ ಒಂದಷ್ಟು ವಿಚಾರ ವಿನಿಮಯದ ಕಾರ್ಯಕ್ರಮ ಇದೆ. ಈ ಕೋವಿಡ್ ಸಮಯದಲ್ಲಿ ನಮ್ಮದೆಲ್ಲ ಅರಿವಿಗೆ ಬಂದಿದೆ. ನಾವೇನು ಮೆಕಾಲೆಯ ಶಿಕ್ಷಣ ಪದ್ಧತಿಯನ್ನು ಈ ಭಾರತ ಕಳೆದ 150 ವರ್ಷಗಳಿಂದ ಅಳವಡಿಸಿಕೊಂಡಿದೆ, ಇದರಿಂದ ನಾವು ಅಧಪತನ ತಿಳಿದಿದ್ದೇವೆ ಅನ್ನುವಂಥ ಸ್ಪಷ್ಟ ಮಾಹಿತಿ ಕೇವಲ ನಮ್ಮ 10 ತಿಂಗಳಲ್ಲಿ ಸಿಕ್ಕಿದೆ. ಯಾಕಂದ್ರೆ ನಾವು ಕಲಿತಿರುವಂತ ಯಾವ ವಿಷಯನೂ ಸರಿ ನೆನಪುಗಳಿಗೆ 10 ತಿಂಗಳಲ್ಲಿ ಎಲ್ಲ ಮಾಡ್ತಿರ್ತಾರೆ. ಟಿವಿಯಾಗ ಹಾಡ್ಬಿಟ್ರು ಏನೇನೇನಿಲ್ಲ, ತಿರ್ಗಾ ಬಂದ ಕರೋನಾ 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 ಕುಚ್ ಬಿ ನಕ್ಕಲ್ಲ. 10 ತಿಂಗಳ ವನವಾಸ ಹೆಂಗಿತ್ತು ಅಂದ್ರೆ ಬಹುಶಃ ಆಗಸ್ಟಲ್ಲಿ ನಾವು ಇಂಥ ಮಾತಾಡಕ್ಕೆ ಹೆದರ್ತಿದ್ವಿ. ವಾಪಸ್ ಏನಾದರೂ ಸೃಷ್ಟಿ ಹಿಂಗ ಉಳಿದಿದ್ದೇ ಇಲ್ಲ ಅನ್ನುವಂಥ ಅನುಮಾನ ಎಲ್ಲರಿಗೂ ಸೃಷ್ಟಿಯಾಗಿತ್ತು, ನಿರ್ಮಾಣ ಆಗಿತ್ತು. ಅಷ್ಟೊಂದು ಭಯ ಬಂದಿದ್ವಿ, ಅಷ್ಟೊಂದು ಭಯಭೀತರಾಗಿದ್ವಿ. ಯಾಕಂತಂದ್ರೆ ನಾವು ಟಿವಿಯಾಗ ಬರೇ ಅಮೇರಿಕ, ಸ್ಪೇನ್, ಇಂಗ್ಲೆಂಡ್ ಕೊಡ್ತೀವಿ. ಅಲ್ಲಿ ಜನರಿಗೆ ಸರಿಯಾಗಿ ಉಸಿರಾಡಕ್ಕೆ ಬರೋದು. ಹಂಗಾಗಿ ನಮ್ಮಲ್ಲಿ ಯೋಗ ಆರಂಭ. ಬಹುಶಃ ನಮ್ಮ ಹೃದಯ ತನ್ನಷ್ಟಕ್ಕೆ ತಾನೇ ಬೆಳ್ಕೊಂಡು ಇರ್ತಿತ್ತು. ನಮ್ಮ ದೇಹದಲ್ಲಿರುವಂಥ ಅಂಗಗಳು ತಮ್ಮಷ್ಟಕ್ಕೆ ತಾವೇ ಕೆಲಸ ಮಾಡ್ದಂಗೆ ಇದ್ದಿದ್ರೆ ಬಹುಶಃ ನಾವು ಯಾರು ಬರುತ್ತದೆ. ಅಷ್ಟು ಲೇಜಿ ಇದ್ರು, ಅಷ್ಟು ದರಿದ್ರ. ಉಸಿರಾಡಲು ಕೂಡ ನಮ್ಗೆ ಸಮಯ ಇಲ್ಲ. ಹಾಗಾಗಿ ಇವತ್ತು 30 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. 30 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದಂದ್ರೆ ಏನು? ಇನ್ನು ಅವಾಗಿನ ಆಕ್ಚುಲಿ ಹೃದಯ ಗಟ್ಟಿ ಆಗ್ಬೇಕಾಗಿತ್ತು. ನಾವಲ್ಲಿ ಸಾಯ್ತೀವಿ ಅಂತಂದ್ರೆ ನಮ್ಮ ಜೀವನ ಅತ್ಯಂತ ಅಲ್ಪ ಮತ್ತು ಅಸ್ಪಷ್ಟವಾಗಿದೆ. ಸೊ ಇಂಥ ಕಾಲಘಟ್ಟದಲ್ಲಿ, ಇಂಥ ಬದುಕಿನಲ್ಲಿ ನಾವು ಹೇಗೆ ಇರಬೇಕು, ಏನನ್ನ ಮಾಡಬೇಕು? ಬಹುಶಃ ಇಲ್ಲಿ ಮಾತನಾಡಬೇಕಾದಾಗ ರಾಮಣ್ಣ ಭಜಂತರು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದವರು, ಅವರು ಶ್ರೀಮತಿಗಳು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಬಹಳ ಕಾಳಜಿ ಇರುವಂತಹ ವ್ಯಕ್ತಿತ್ವ. ಅವರು 2 ಮಾತುಗಳನ್ನು ಬಹಳ ಗಂಭೀರವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿದರೆ, ಮಾನವೀಯತೆಯ ಬಗ್ಗೆ ಜನಪ್ರತಿನಿಧಿಗಳಿಗೆ ಲಕ್ಷಣ ಇಲ್ಲ ಅಂತಂದು ಅವರು ಸ್ಪಷ್ಟವಾಗಿ ತಿಳಿಸಿಕೊಂಡಿದ್ದಾರೆ. ಏನಾಗ್ತದೆ ಅಂತಂದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ ಯಾವಾಗಲೂ ಮತ ಗಳಿಸಲ್ಲ, ಕಲಾವಿದರು ಓಟ್ ಹಾಕ್ಸಲ್ಲ, ಪತ್ರಕರ್ತರು ಓಟ್ ಹಾಕ್ಸಲ್ಲ, ನಿಜವಾದ ಸಾಮಾಜಿಕ ಕಳಕಳಿಯಲ್ಲಿರುವಂತಹ ಸಮಾಜ ಸೇವಕರು ನಮಗೆ ಮತ ಹಾಕ್ಸಲ್ಲ. ನಮಗೆ ಮತ ಹಾಕ್ಸೋರು ಯಾರಪ್ಪ ಅಂತಂದ್ರೆ ಜಾತಿಗಳ ಸಂಘಟನೆಗಳು. ಅದನ್ನು ಹೊರತುಪಡಿಸಿದ್ರೆ ರಸ್ತೆಗಳನ್ನು ಮತ್ತು ಕೆರೆಗಳನ್ನು ನಿರ್ಮಾಣ ಮಾಡೋದ್ರಿಂದ ಪರ್ಸೆಂಟೇಜ್ ಕರೆಕ್ಟ್ ಆಗಿ ಬರ್ತದೆ. ಒಂದಷ್ಟು ಇಲಾಖೆಗಳನ್ನು ನಿರ್ಮಾಣ ಮಾಡಬೇಕು ದೇಶದೊಳಗೆ, ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು. ಗುತ್ತಿಗೆದಾರರ ಕಾರ್ಯಕ್ರಮ ಮುಗಿದ ಮೇಲೆ ಅಂದ್ರೆ ವ್ಯವಸ್ಥೆ ಮುಗಿದ ಮೇಲೆ ಅವ್ರು ಬಿಲ್ ಮಾಡಿ ದುಡ್ಡು ಕೊಡ್ಬೇಕು. ಒಂದಷ್ಟು ಇಲಾಖೆ
ಸ್ಟಾಲ್ಗಳನ್ನು ಇಟ್ಕೊಂಡು ಬಹುಶಃ 1.2 ಕೋಟಿ ರೂಪಾಯಿ ಖರ್ಚು ಮಾಡಿದರೆ 1 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ಅದೇ 1.2 ಕೋಟಿ ರೂಪಾಯಿ ಖರ್ಚು ಮಾಡಿ ಮನಸ್ಸು ಮಾಡಿದ್ರೆ 10 ರಿಂದ 15 ಎಕರೆ ಹೊಲ ಸಿಗುತ್ತಾ 300 ರಿಂದ 350 400 ಸೈಟ್ಗಳನ್ನು ಮಾಡಬಹುದು. ಅದ್ಭುತವಾದಂತಹ ಲೇಔಟ್ಗಳನ್ನ ಅಲ್ಲಿರುವಂತಹ ಸ್ಥಳೀಯ ಸಂಸ್ಥೆಗಳಿಂದ ನಿರ್ಮಾಣ ಮಾಡಿ ಆ ಕ್ಷೇತ್ರದಲ್ಲಿರುವಂತಹ ಎಲ್ಲ ಕಲಾವಿದರಿಗೆ, ಎಲ್ಲ ಆದಿವಾಸಿಗಳಿಗೆ, ಎಲ್ಲ ಪತ್ರಕರ್ತರಿಗೆ ಒಂದು ಸೈಟ್ ಅನ್ನ ಉಚಿತವಾಗಿ ಕೊಡಬಹುದು. ಆದ್ರೆ ಕೊಡಬೇಕಾದಂತ ಮನಸ್ಸು ಈ 70 ವರ್ಷಗಳಲ್ಲಿ ಯಾವ ಶಾಸಕ ಸಚಿವರಿಗೂ ಸಂಸದರಿಗೂ ಬದಲಾಗಿಲ್ಲ. ಡಾಕ್ಟರ್ ಬಾಲಾಜಿ ಅವರು ಈ ಜನಪದ ಮತ್ತು ಯುವ ಜನರಿಗಾಗಿ ತಮ್ಮ ಸಾಲಿ ಮಾಡಿದರು. ಮಾನ್ಯ ಒಂದು ಕಾರಿತ್ತು ಅನುಕೂಲ ಸರ ಇದು ಇನ್ನೂ ಹೆಚ್ಚು ಸಿದ್ಧ ಮಾಡ್ತೀನಿ ಅಂತ ಮುಗಿದ್ರಿ. ನಾನು ಸ್ವಲ್ಪ ರಿಟೈರ್ಡ್ ಆದ್ಮೇಲೆ ನಿಮ್ಮೊಳಗೆ ಮನೆಗೆ ಬಂದಿದ್ದು ಅಂತ ಅಷ್ಟು ಸಲೀಸಾಗಿ ಅಷ್ಟು ಸಹಜವಾಗಿ ಬದುಕಿದ್ರು. ಇದು ಅತಿಶಯೋಕ್ತಿ. ನಾನು ನಿಜವಾದ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಇದು ಜನಕ್ಕೆ ಅರ್ಥ ಆಗಿದೆ. ಇದು ಮಾನವೀಯತೆಯ ಕೆಲಸ. ಈ ದೇಶದೊಳಗೆ ಬಿಲ್ಡಿಂಗ್ 3 ವರ್ಷಕ್ಕೆ ಬಿಟ್ಟು ಹೋಗ್ತದೆ. ನೀವು ಹೆಂಗಾರ ಕಟ್ಟಿ 3 ವರ್ಷಕ್ಕೆ ಬಿಡ್ತಾರೆ. ಬರೀ ಕಾಲದಿಂದ 2 ವರ್ಷ ಇರ್ಬೋದು. ಯಾರು ಏನು ಮಾಡಿಲ್ಲ ಹುಡುಗಿಯರು 2 ವರ್ಷ ಇರ್ಬೋದು. ಈಗ ನಮ್ಮ ಕಪ್ಪ ಕೋಟಿ ಇರ್ತಲ್ಲ, ಹೆಚ್ಚು ಕಡಿಮೆ 80% ಜನ ಅವಾಗಂತ ಮನೆಗಿರ್ತಾರೆ ಬನ್ನಿ. ಅಂಥ ನೀಚ ವ್ಯವಸ್ಥೆ ನಮ್ಮ ಮನಸ್ಥಿತಿ ಅದ. ಇದು ಒಂದು ಐತಿಹಾಸಿಕ ವಾಪಸ್ ಕಟ್ಟಲಿಕ್ಕೆ ಸಾಧ್ಯ ಆಗುದಿಲ್ಲ. ವಾಪಸ್ ಇಂಥದ್ದು ಸಾಮ್ರಾಜ್ಯ ನಿರ್ಮಾಣ ಮಾಡಲಿಕ್ಕೆ ಆಗುದಿಲ್ಲ. ಇದನ್ನು ಉಳಿಸಬೇಕು ಅನ್ನುವಂಥ ಮನಸ್ಥಿತಿ ಇಲ್ಲ. ಸದ್ಯಕ್ಕೆ ನನಗೂ ಮನೆಯಾದ ಸಾಧ್ಯ ಕಲ್ಲು ಯಾವುದಾಗಲಿಲ್ಲ. ಹಾಗಾಗಿ ನಾವು ನಮ್ಮ ಈ ಸ್ಥಿತಿಯಿಂದ ಹೊರಗೆ ಬರಬೇಕಾದ್ರೆ ನಮ್ಮ ಜನಪದ ಕಲಾವಿದರನ್ನು ನೋಡಿ ನಾವು ಕಲಿಬೇಕಾಗುತ್ತೆ. ಅವರ ಅಂತರ್ಕಾರವನ್ನು ನೋಡಿ ಕಲಿಬೇಕಾಗುತ್ತೆ. ಅವರ ಮನೆ ವಿಶಾಲತೆಯನ್ನು ನೋಡಿ ಕಲಿಬೇಕಾಗುತ್ತೆ. ವೇದಿಕೆ ಮೇಲೆ ಬಂದು ತಮ್ಮ ಸ್ಲಿಪ್ಪರ್ಸ್ ಅನ್ನು ಬಿಟ್ಟು ಬರ್ತಾರೆ. ಇಲ್ಲಿ ಎತ್ಕೊಂಡು ಹಾರಾಡ್ತಾರೆ. ಏನಾದ್ರು ಮನಸ್ಸಿನಾಗ ಅಂತಂದ್ರೆ ನಾನೊಂದು ದೇವ್ರ ಕೆಲಸ ಮಾಡಕತ್ತೀನಿ ಅಂತ ಅನಿಸುತ್ತವೆ. ಯಾವ ಜನಪ್ರತಿನಿಧಿಗೆ ಅಂತ ಅನ್ಸುತ್ತೆ ವಿಧಾನಸಭೆ ಇದು ಏನಾದ್ರು ಸರ್ಕಾರಿ ಕೆಲಸ, ದೇವರ ಕೆಲಸ ಏನೇನು ಹಾಕಿರ್ತಾರೆ. ಯಾವ ಇವತ್ತಿನವರೆಗೂ ಯಾವ ಶಾಸಕ, ಸಂಸದ, ಸಚಿವರು ಚಪ್ಪಲ್ ಬಿಟ್ಟು ವಿಧಾನಸಭೆ ಒಳಗೆ ಸಾಧ್ಯ? ದೇವಸ್ಥಾನ ಅದು ಚಪ್ಪಲ್ ಹಾಕೊಂಡು ಬೂಟ್ ಹಾಕೊಂಡು ಚೌಕಿ ಮಾಡ್ತೀವಿ, ಅಲ್ಲೇ ಸಿನಿಮಾನು ಬರ್ತೀವಿ. ಹಿಂಗಾದಾಗ ನಮ್ಮ ಮನುಷ್ಯತ್ವ ಉಳಿಯೋದು, ಈ ನಾಡು, ಕಲೆ, ಭಾಷೆ ಮತ್ತು ವ್ಯಕ್ತಿತ್ವ ರೂಪುಗೊಳ್ಳುವುದು ಕಲೆಗಳಲ್ಲಿ, ಕಲಾವಿದರಲ್ಲಿ. ಹಾಗಾಗಿ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ವಿನಂತಿ ಮಾಡಿಕೊಳ್ತೇವೆ, ಇಂತಹ ಕಾರ್ಯಕ್ರಮಗಳನ್ನ ಈಗಾಗಲೇ ಆಯೋಜಿಸಲಿಕ್ಕೆ ಕನ್ನಡ ಜನಪದ ಪರಿಷತ್ತಿಗೆ ಸರ್ಕಾರ ವಿವಿಧ ಇಲಾಖೆಗಳು ಅನುಮತಿ ಕೊಟ್ಟಿದೆ. ಹಾಸ್ಟೆಲ್ನಲ್ಲಿ ಒಂದು ಕಾರ್ಯಕ್ರಮ, ಶಾಲೆಯ ಕಡೆಗೆ ಜನಪದದ ನಡಿಗೆ, ಕಾಲೇಜಿನಂತ ನಮ್ಮ ಜನಪದ ವಿವಿಧ ವಿಕಾಸ, ಜನಪದದ ವಿಕಾಸ ಅನ್ನುವಂಥ ಒಂದು ಕಾರ್ಯಕ್ರಮಗಳಿಗೆ ವಿವಿಧ ಇಲಾಖೆಗಳು ಅನುಮತಿ ಕೊಟ್ಟು ಅಲ್ಲಿಯ ಶಾಲಾ ಮುಖ್ಯಸ್ಥರು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅನುವು ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಆದೇಶಗಳನ್ನು ಕೊಟ್ಟಿದೆ. ಅದರ ಪ್ರತಿಗಳನ್ನ ನಮ್ಮ ಎಲ್ಲ ತಾಲೂಕು ಘಟಕಗಳಿಗೆ ಮುಟ್ಟಿಸ್ತೇವೆ. ಅದರ ಮೂಲಕ ಈಗಾಗಲೇ ಪ್ರಾಚಾರ್ಯರು ಮಾತನಾಡಿದ ಹಾಗೆ ಬೇರೆ ಬೇರೆ ಸಂದರ್ಭಕ್ಕನುಸಾರವಾಗಿ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಜನಪದದ ಕಲೆ ಮತ್ತು ಸಾಹಿತ್ಯವನ್ನ ತರಬೇತಿಗಳನ್ನು ಕೊಡಿಸುವಂತ ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಈಗಾಗಲೇ ಹಿಂದಿನ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದಂತೆ ಬಾಬಣ್ಣ ಕಲ್ಮನಿ ಅವರ ಅಭಿನಂದನಾ ಗ್ರಂಥ ಹಾಗೂ ಬೀರಪ್ಪ ಯಡಿಯಾಪುರ ಅವರ ಅಭಿನಂದನಾ ಗ್ರಂಥ 2 ಕೃತಿಗಳನ್ನ ಈ ತಿಂಗಳು ಮತ್ತು ಮಾರ್ಚ್ 2ನೇ ವಾರದೊಳಗಡೆ ಸಿದ್ಧಗೊಳಿಸಿ ಮಾರ್ಚ್ ಕೊನೆಯ ವಾರದಲ್ಲಿ ಕೊಪ್ಪಳ ಜಿಲ್ಲೆಯ ಮೊದಲನೇ ಕನ್ನಡ ಜನಪದ ಸಮ್ಮೇಳನವನ್ನ ಕುಗ್ನೂರಲ್ಲಿ ಅದ್ದೂರಿಯಾಗಿ ಪೂಜ್ಯ ಶ್ರೀಗಳ ಒಂದು ಸಾನ್ನಿಧ್ಯದಲ್ಲಿ ಮಾಡ್ತೇವೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರ ಸಹಕಾರ ಇದೆ. ಅದಕ್ಕೂ ಕೂಡ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಅನ್ನುವಂತಹ ವಿಷಯವನ್ನ ಮತ್ತೊಮ್ಮೆ ಪ್ರಸ್ತಾಪಿಸ್ತಾ, ಕಲೆ, ಸಾಹಿತ್ಯ, ಸಂಸ್ಕೃತಿಯ ಜೊತೆಗೆ ನಾಡಿನ ಎಲ್ಲ ಇತಿಹಾಸವನ್ನ ಓದುವ ಕೆಲಸವನ್ನ, ತಿಳಿದುಕೊಳ್ಳುವ ಕೆಲಸವನ್ನ ನಾವೆಲ್ಲ ಮತ್ತೆ ಮತ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು ವಿನಂತಿಯನ್ನು ಮಾಡಿರುವಾಗ
ವಿದ್ಯಾರ್ಥಿ ಮಿತ್ರರು ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಇರುವ ಎಲ್ಲ ಅವಕಾಶಗಳನ್ನು ಬಳಸಿಕೊಂಡು, ಯಾಕಂದ್ರೆ ನೀವು ಹಾಸ್ಟೆಲ್ನಲ್ಲಿದ್ದೀರಿ, ನಿಮ್ಮ ಮನೆಯ ಕೆಲಸ ಇಲ್ಲ, ಮನೆಯ ಕೆಲಸದ ಜವಾಬ್ದಾರಿಗಳಿಲ್ಲ. ಆದರೆ ಇಲ್ಲಿದ್ದೀರಿ ಅಂತಂದಾಗ ಪ್ರತಿ ಕ್ಷಣವೂ ಕೂಡ ನಿಮ್ಮ ತಂದೆ ತಾಯಿಯವರು ನಿಮಗೋಸ್ಕರ ಕಾಯ್ದುಕೊಂಡು ಕುಂತಿದ್ದಾರೆ ಅನ್ನುವಂಥ ಅರಿವನ್ನು ಇಟ್ಟುಕೊಂಡು ಆ ಉಳಿದ ಸಮಯವನ್ನ ನಿಮ್ಮ ಜ್ಞಾನಾರ್ಜನೆಗಾಗಿ ಪೂರ್ಣ ಪ್ರಮಾಣ ವಿದ್ಯಾಭ್ಯಾಸ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಹೊರಗಡೆ ಇದ್ದಾರೆ, ಅವ್ರಿಗೇನೂ ಇಲ್ಲ. ನೀವು ಹೊರಗಡೆ ಇದ್ದೀರಿ, ನಿಮ್ಗೆ ಬಟ್ಟೆ ಕೊಡ್ತಾರ, 30 ಸರಿಯಾಗಿ ಊಟ ಕೊಡ್ತಾರ, ಚಹಾ ತಿಂಡಿ ನಾಷ್ಟ ಎಲ್ಲ ಕೊಡ್ತಾರ, ಹಬ್ಬ ಹುಣ್ಣಿಗೆ ಸ್ವೀಟ್ನು ಮಾಡಿ ಕೊಡ್ತಾರೆ. ಸರ್ಕಾರ ಈ ಕೆಲಸವನ್ನ ಮಾಡ್ತಾ ಇದೆ. ಯಾರಿಂದ ಮಾಡ್ತಾ ಇದೆ ಅಂತಂದ್ರೆ ಇಡೀ ನಾಡಿನಾದ್ಯಂತ ಇರುವಂತಹ ಜನರು ಕಟ್ಟುವ ತೆರಿಗೆ ಹಣದಿಂದ ನಿಮ್ಮನ್ನು ಮುಗಿಸ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಅರಿವು ಮತ್ತು ಜವಾಬ್ದಾರಿ ಎರಡೂ ಇರಬೇಕು. ನನಗಾಗಿ ಬೇರೆ ಕಷ್ಟಪಟ್ಟಿದ್ದಾರೆ, ನಾನು ಕೂಡ ಈ ನಾಡಿಗಾಗಿ ಏನಾದರೂ ಕೊಡಬೇಕು, ನನ್ನ ಕುಟುಂಬಕ್ಕಾಗಿ ನಾನು ಏನಾದರೂ ಮಾಡಬೇಕು ಅನ್ನುವಂಥ ಅರಿವನ್ನು ಇಟ್ಟುಕೊಂಡು ಸ್ಪಷ್ಟವಾಗಿ ನಿಮ್ಮ ಗುರಿಯಂತ ಇರಬೇಕು. ಓದಿನಲ್ಲಿ ನಿಮ್ಮ ಲಕ್ಷ್ಯವನ್ನು ವಹಿಸಬೇಕು. ಭಾರತೀಯ ಪ್ರಜೆಯಾಗಿರ್ಬೇಕಾದ್ರೆ ನಾನು ಹೇಗಿರಬೇಕು ಅನ್ನುವಂಥ ವಿಷಯವನ್ನ ಮನದಟ್ಟು ಮಾಡಿಕೊಡ್ರಿ ಅಂತ ಅಂದ್ಬಿಟ್ಟು ಹೇಳ್ತಾ, ಡಾಕ್ಟರ್ ಬಾಲಾಜಿ ಅವರ ಸೇವೆಗಾಗಿ ಸರ್ಕಾರವನ್ನು ಗುರುತಿಸಬೇಕಾಗಿದೆ. ಅದ್ರ ಜೊತೆಗೆ ಅವರಿಗೆ ಯಾವ ಹಂಬಲಿಕೆ ಈಗ NSS ನ ರಾಜ್ಯ ಮಟ್ಟದ ಸಮಿತಿ ಸದಸ್ಯರಾಗಿದ್ದಾರೆ, ಅವರು ಮಾರ್ಗದರ್ಶಿ ಸದಸ್ಯರಾಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಏನಿದೆ NSS, ಅದು ಇನ್ನಷ್ಟು ಪ್ರಬಲಗೊಳ್ಳುತ್ತದೆ, ಬಲಿಷ್ಠಗೊಳ್ಳುತ್ತದೆ ಅನ್ನುವಂಥ ವಿಷಯವನ್ನ ಹೇಳ್ತಾ, ಈ ತರದ ವಸತಿ ಶಾಲೆಯೂ ಕೂಡ NSS ಘಟಕಗಳನ್ನು ಆರಂಭಿಸಿ ಅದರ ಮೂಲಕ ಹೆಚ್ಚು ಸಾಮಾಜಿಕ ಕಾರ್ಯಗಳನ್ನು ತೊಡಗಿಸಲಿಕ್ಕೆ ಸಾಧ್ಯ ಆಗುತ್ತಂತ ಅವರಿಗೆ ವಿನಂತಿಯನ್ನ ಮಾಡಿಕೊಳ್ತಾ, ಪೂಜ್ಯ ಶ್ರೀಗಳು ಮಹಾದೇವ ದೇವರು ಅವರು ಕೂಡ ಬಹುಶಃ ವಯಸ್ಸಿನಕ್ಕಿಂತ ಚಿಕ್ಕವರಾದರೂ ಅವರ ಒಂದು ತ್ಯಾಗ, ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತೀನಿ, ಅದನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಯಾರಾದ್ರೂ ಸಮಾಜ ಸೇವೆ ಮಾಡ್ತೀನಿ ಅಂತ ಬಂದ್ರೆ ಒಂದು ಸನ್ಮಾನ ಮಾಡಿಸಿರಪ್ಪ, ಕೈ ಮುಗಿದೆ, ಅದನ್ನ ಕೂಡಿಸಿದೆ ಅಂತ. ಯಾಕೆ ಅಂತ ಒಂದು ಮಾತಾಡ್ತೀನಿ. ಸಮಾಜ ಸೇವೆ ಮಾಡಿದ ತಕ್ಷಣ ಬಹಳ ಪ್ರಮುಖವಾದಂತ ತ್ಯಾಗವನ್ನು ನಾವು ಒಂದನೇ ಸರಿಗೆ ಮಾಡ್ತಾರೆ. ನೋಡಿ, ಸಮಾಜ ಸೇವೆ ಮಾಡಿದಂತ ಮೇನ್ ಸ್ಟ್ರೀಮಿಗೆ ಬಂದು ನಿಂತ್ಕೊಂಡ ತಕ್ಷಣ ಆತ ಎಲ್ಲರಿಗೂ ಪರಿಚಯ ಇರ್ತಾರೆ. ಹಂಗಾಗಿ ಕೆಟ್ಟ ಕೆಲಸ ಮಾಡಕ್ಕಾಗೋದು ಒಂದೇ ತ್ಯಾಗ. ಎರಡನೇದು ಕಣ್ಣು ಸನ್ಮಾನ ಮಾಡೋಕ್ಕಾಗೋದು. ಥಿಯೇಟ್ರಿಗೆ ಹಲವಾರು ಕೂಡ ಯಾವ್ದ್ರ ಹುಡುಗಿಗೆ ಏನು ಲೈವ್ ಯಾಕಂದ್ರೆ ಜವಾಬ್ದಾರಿ ಕೊಟ್ಟು ಸನ್ಮಾನ ಮಾಡಿ ಕೊಡಿಸ್ಬಿಟ್ಟಿದೆ. ಸೊ ಎಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಜನ ನಾವು ಗಮನಿಸ್ಬೇಕು. ಯಾಕಂದ್ರೆ ಇವತ್ತು ಅವರು ಪತ್ರಕರ್ತರು ಅಂತಂದ್ರೆ ಹೆಣ್ಣು ಕೊಡೋದು, ಕಲಾವಿದರು ಅಂದ ತಕ್ಷಣ ಹೆಣ್ಣು ಕೊಡೋದು. ಯಾಕಂದ್ರೆ ನಾವು ದುಡ್ಡು ಹಾಕ್ತಾರೆ ಗ್ಯಾರಂಟಿ ಇಲ್ಲ ಅಂತ ಅಷ್ಟೇ ನಮ್ಗೆ ಹೇಳೋದು. ಅಂತ LIC ಇದ್ದಾರೆ, LIC ಮಾತಾಡ್ತೀವಿ ಸತ್ರ ಅಂತ LIC ಅಂದ್ರ ಮದುವೆ ಮಾಡಕ ಹೊತ್ನ್ಯಾಗ ನಮ್ಮ ವಿಚಾರ ಏನಪ್ಪ ಅಂತಂದ್ರ ಬಗನಾಮ ಸತ್ತಂದ್ರೆ ಸರ್ಕಾರಿ ನೌಕರಿಗೆ ಮಗಳಿಂದ ಕೊಡ್ತು, ಅವ್ನು ಉಳಿಸೋ ಕೆಲಸ ಮಾಡಿದ್ರು ಅವ್ನು ಸಹಾಯ ಮಾಡಿಕೊಟ್ಟು. ಹೌದು, ಕನ್ಯಾಕುಮಾರಿಗೆ ಏನ್ ವಿಚಾರ ಮಾಡ್ಬೋದು, ಸರ್ಕಾರಿ ಪ್ಯೂನಾಗ ಚಿಂತಿಲ್ಲಪ್ಪ ಸರ್ಕಾರಿ ನೌಕರಿ ಮಾಡ್ಬೋದು. ಯಾಕಂದ್ರೆ ಗ್ಯಾರಂಟಿ ಏನಂತ ಸತ್ರ ಇವರಿಗೆ ನೌಕರಿ ಕೊಡ್ತಾರೆ. ಹಂಗಾಗಿ ನಮ್ಮ ಈ ಮೆಕಾಲೆ ಶಿಕ್ಷಣದ ವ್ಯವಸ್ಥೆ ನಮ್ಮ ಜನಪದ ಕಲಾವಿದರಿಗೆ ಅಥವಾ ಜನಪದದ ಸಂಸ್ಕೃತಿಯಲ್ಲಿ ನಮ್ಮ ಹಳ್ಳಿಗಳಲ್ಲಿ ಈ ತರದ ಪದ್ಧತಿ ಇರಲಿಲ್ಲ. ಗಟ್ಟಿ ಮುಖವಿಲ್ಲಪ್ಪ, ಬಿಡಿ ಸಿಗರೇಟ್ ಸೇದೋದು ಮೊದಲ, ಸಿಂಧಿ ಗಿಂದಿ ಕುಡಿಯೋದು ಮೊದಲ, ಅವತ್ತು ತನ್ನ ಜೀವನ ತಾನು ರೂಪಿಸ್ಕೊಳ್ತಾನೆ ಅನ್ನುವಂಥ ಭರವಸೆ ಇರ್ತಿತ್ತು. ಅಂತ ಭರವಸೆಯನ್ನ ನಾವು ಇಟ್ಕೊಳ್ತಾ ಅಂತ ಜನಪದ ಕಲೆಗಳನ್ನ ಉಳಿಸುವ ಬೆಳೆಸುವ ಕೆಲಸವನ್ನ ಇವತ್ತು ಪರಿಷತ್ ಮಾಡ್ತಾ ಇದೆ. ಪರಿಷತ್ ಜೊತೆಗೆ ಮುರಾರಿ ಅಂತ 100 ಜನ ತಾಲೂಕು ಘಟಕದ ಅಧ್ಯಕ್ಷಗಳು ಪದಾಧಿಕಾರಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ಕೊಪ್ಪಳ ಜಿಲ್ಲೆಯ ಅಷ್ಟು ಹೋಬಳಿಗಳಲ್ಲಿ 34 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಒಂದು ಘಟಕಗಳನ್ನ ಮಾಡಿ ಪ್ರತಿ ತಿಂಗಳು 50 ಕಾರ್ಯಕ್ರಮಗಳು ಈ ಜಿಲ್ಲೆಯನ್ನ ಗಟ್ಟಿಮುಟ್ಟಿಗೊಳಿಸುವಂತ ಕೆಲಸವನ್ನ ಶಕ್ತಿಯುತವಾಗಿ ಆ ಕೆಲಸವನ್ನ ಮಾಡೋಣ. ಮೂಲ ಕಲಾವಿದರಿಗೆ ಇಲಾಖೆಗಳ ಕಾರ್ಯಕ್ರಮಗಳು ದೊರಕುವಂತೆ, ಮಾಸಾಸನಗಳು ದೊರಕುವಂತೆ, ಅವರ ಪರಿಚಯ ಸಮಾಜಕ್ಕೆ ನಿಲುಕುವಂತೆ ಮತ್ತು ಅವರ ಸೇವೆಯನ್ನು ಸ್ಮರಿಸುವಂತ ಕೆಲಸವನ್ನ ನಾವು ನೀವು ಸೇರಿ ಎಲ್ಲರೂ ಮಾಡೋಣ ಅಂತ ಹೇಳ್ತಾ, ಅತಿ ಶೀಘ್ರದಲ್ಲಿ ಕುಕನೂರು ಬಸ್ ಸ್ಟ್ಯಾಂಡ್ಗೆ ರೆಹಮಾನ್ ಅವರ ಹೆಸರು ಇಡೀ ಅಂತೇಳ್ಬಿಟ್ಟು ಮತ್ತೊಮ್ಮೆ ಒತ್ತಾಯವನ್ನ ಮಾಡ್ತಾ, ಜನಪದ ಪರಿಷತ್ತಿನಿಂದ ರೆಹಮಾನ್ ಅವರ ಕಂಪನಿಯವರ ಒಂದು ಮೂರ್ತಿಯನ್ನ ಮಾಡಿಸ್ತೇವೆ. ಈ ಊರಿನ ಎಲ್ಲ ಮುಖಂಡರು ಮತ್ತು
ಮತ್ತು ಸ್ವಾಮಿಗಳು ಎಲ್ಲಿ ಅಂತ ಇಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆ ಒಂದು ಪೂಜನ ಸ್ಥಳದೊಳಗಡೆ ರೈಮಾನ್ ಅವರ ಮೂರ್ತಿಯನ್ನ ನಾವು ಜನಪದ ಪರಿಷತ್ತಿಂದ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ವೇದಿಕೆ ಮೂಲಕ ಹೇಳ್ತಾ